सहनावतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति ಶಾಂತಿ. ಶ್ರೀಕೃಷ್ಣ ಸರ್ವವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಸುಂದರಕಾಂಡ ಸಂತ ಗೋಸ್ವಾಮಿ ತುಳಸಿದಾಸ್ ಜಿಯವರ ಶ್ರೀರಾಮಚರಿತ ಮಾನಸಂನಿಂದ ಆರಿಸಿಕೊಂಡಿರುವಂತಹದ್ದು ಪಂಚಮ ಸೋಪಾನ. ಮೊದಲಿಗೆ ಪ್ರಾರ್ಥನೆ. ನಮಃ ಶ್ರೀ ತುಳಸಿದಾಸ ಸತ್ವರಿಷ್ಠಾಯ ಧೀಮತೆ ಪೂರಿತಂ ಹೃದಯಂ ಯೇನ ರಾಮ ಪ್ರೇಮಾಮೃತೇನ ಮೇ ನೀಲಾಂಬುಜಶ್ಯಾಮಲಕೋಮಲಾಂಗಂ ಸೀತಾ ಸಮಾರೋಪಿತವಾಮಭಾಗಂ ಪಾಣೌ ಮಹಾಸಾಯಕಚಾರುಚಾಪಂ ನಮಾಮಿ ರಾಮಂ ರಘುವಂಶನಾಥಂ ಅತುಲಿತಬಲಧಾಮಂ ಹೇಮಶೈಲಾಭದೇಹಂ ಧನುಜವನಕೃಶಾಮಂ ಜ್ಞಾನಿನಾಮಗ್ರಿಗಣ್ಯಂ ಸಕಲಗುಣನಿಧಾನಂ ವಾನರಾಣಾಂ ಮದೀಶಂ ರಘುಪತಿಪ್ರಿಯಭಕ್ತಂ ವಾತಜಾತಂ ನಮಾಮಿ. ಲಂಕೆಯಲ್ಲಿ ಸೀತೆ ಅಶೋಕವನದಲ್ಲಿ ಇರ್ತಾಳೆ. ಒಂದು ಅಶೋಕ ಮರದ ಕೆಳಗೆ ಅವಳು ಕೂತಿರ್ತಾಳೆ. ಸುತ್ತಲೂ ಅವಳನ್ನ ಅನೇಕ ರಾಕ್ಷಸ ಸ್ತ್ರೀಯರು ಕಾಯ್ತಾ ಇರ್ತಾರೆ. ಅವರೆಲ್ಲರಿಗೂ ರಾವಣನ ಒಂದು ಆಜ್ಞೆ ಜಾರಿಯಾಗಿರುತ್ತೆ. 1 ತಿಂಗಳ ಒಳಗಾಗಿ ಹೇಗಾದರೂ ಮಾಡಿ ಸೀತೆ ನನ್ನನ್ನು ಒಪ್ಕೊಳ್ಳೋ ಹಾಗೆ ನೀವು ಅವಳನ್ನ ಹೆದರಿಸಿದ್ರು ಸರಿ, ಬೆದರಿಸಿದ್ರು ಸರಿ, ಹಿಂಸೆ ಮಾಡಿದ್ರೂ ಚಿಂತೆ ಇಲ್ಲ, ಒಟ್ಟಿನಲ್ಲಿ 1 ತಿಂಗಳ ಟೈಮ್ ಕೊಡ್ತೀನಿ, 1 ತಿಂಗಳ ಗಡುವು, ಅಷ್ಟರಲ್ಲಿ ಅವಳು ಒಪ್ಕೊಳ್ಳೋ ಹಾಗೆ ನೀವು ಮಾಡಬೇಕು. ಇಲ್ಲದೆ ಹೋದರೆ ನಾನು ಐ ಆಮ್ ಗೋಯಿಂಗ್ ಟು ಕಿಲ್ ಹರ್, ಅವಳನ್ನ ನಾನು ಕೊಂದು ಹಾಕ್ತೀನಿ ಅಂತ ಹೇಳಿ ಒಂದು ರೀತಿಯ ಎಚ್ಚರಿಕೆಯನ್ನು ಕೊಟ್ಟಿರ್ತಾನೆ. ಸೀತೆಗೂ ಹೇಳಿರ್ತಾನೆ, ನೀನು ಮನಸ್ಸು ಬದಲಾಯಿಸದೆ ಹೋದರೆ 1 ತಿಂಗಳು ಈ ಒಂದು ಸಮಯದಲ್ಲಿ ನಾನು ಬಂದು ನಿನ್ನನ್ನು ಕೊಂದು ಹಾಕ್ತೀನಿ ಅಂತ ಹೇಳಿ ಸೀತೆಯನ್ನು ಕೂಡ ಅವನು ಹೆದರಿಸಿರ್ತಾನೆ. ಸೊ ಈಗ ಹಂಗೆ ಹೇಳಿಬಿಟ್ಟು ರಾವಣ ಹೊರಟು ಹೋಗಿರ್ತಾನೆ. ನಂತರ ಅಲ್ಲಿ ಅವಳು ಸುತ್ತಲೂ ಸೇರಿದಂತಹ ಆ ರಾಕ್ಷಸ ಸ್ತ್ರೀಯರು ಸೀತೆಯನ್ನು ಹೆದರಿಸ್ತಾ ಇರ್ತಾರೆ. ಇವೆಲ್ಲವನ್ನ ದೂರದಿಂದ ತ್ರಿಜಟ ಅನ್ನುವಂತಹ ರಾಕ್ಷಸಿ, ಅವಳು ಇವರೆಲ್ಲರಿಗೂ ನಾಯಕಿ. ಶಿ ಈಸ್ ವೆರಿ ಬ್ರೇವ್ ಅಂಡ್ ಎ ವೈಸ್ ರಾಕ್ಷಸಿ. ಅವಳು ವಿಭೀಷಣನ ಮಗಳು. ಅವಳನ್ನು ಕೂಡ ರಾವಣ ಇಲ್ಲಿ ಸೀತೆಯ ಕಾವಲಿಗೆ ನೇಮಕ ಮಾಡಿರ್ತಾನೆ. ಅವಳು ಇಲ್ಲಿಯ ವಿದ್ಯಮಾನವೆಲ್ಲವನ್ನ ಅರಿತು ಸೀತೆಗೆ ವ್ರತ ಇಲ್ಲಿ ಅನ್ನೆಸೆಸರಿ ಹಿಂಸೆ ಆಗ್ತಾ ಇದೆ,
ಈ ಹಿಂಸೆಯಿಂದ ಅವಳನ್ನ ರಕ್ಷಿಸಬೇಕು ಅಂತ ಹೇಳಿ ಅವಳೇನು ಮಾಡ್ತಾಳೆ, ತನಗೆ ಬಿದ್ದ ಒಂದು ಕನಸನ್ನು ರಾಕ್ಷಸ ಸ್ತ್ರೀಯರಿಗೆ ತಿಳಿಸ್ಬೇಕು ಅಂತ ಹೇಳಿ ಅವಳು ಸುತ್ತಲೂ ಸೇರಿದ್ದಂತಹ ಆ ರಾಕ್ಷಸ ಸ್ತ್ರೀಯರನ್ನು ತನ್ನ ಬಳಿಗೆ ಕರೆಸಿಕೊಂಡು, ನಾನು ಹೀಗೆ ಈ ರೀತಿ ಒಂದು ಕನಸು ಕಂಡೆ, ನನ್ನ ಕನಸಿನಲ್ಲಿ ಲಂಕಾ ನಗರಕ್ಕೆ ಒಂದು ಸಣ್ಣ ಕಪಿ ಅದರ ಪ್ರವೇಶ ಆಗಿದೆ. ಗಾತ್ರದಲ್ಲಿ ಅದು ಸಣ್ಣದಾಗಿದ್ದರೂ ಬಹಳ ಬಲಶಾಲಿ. ಅದು ಲಂಕೆಯಲ್ಲಿ ಬಂದ ನಂತರ ಲಂಕೆಯ ಅನೇಕ ಭಾಗಗಳನ್ನು ಅದು ಧ್ವಂಸ ಮಾಡಿದೆ ಮತ್ತು ನೂರಾರು ರಾಕ್ಷಸರನ್ನು ಅದು ಕೊಂದು ಹಾಕಿದೆ. ಹಾಗೂ ಲಂಕೆಯ ಹೆಚ್ಚಿನ ಭಾಗವನ್ನು ಅದು ಸುಟ್ಟು ಭಸ್ಮ ಮಾಡಿದೆ. ಮುಂದೆ ಕೂಡ ಅನೇಕ ರಾಕ್ಷಸರು ಈ ಕಪಿಯ ಕಾರಣದಿಂದ ಸಾಯೋರಿದ್ದಾರೆ. ಮತ್ತು ಸದ್ಯದಲ್ಲೇ ಶ್ರೀರಾಮ ಕೂಡ ಸಮುದ್ರವನ್ನು ದಾಟಿ ಲಂಕೆಗೆ ಬರ್ತಾನೆ. ಅವನ ಜೊತೆ ಬಹಳ ದೊಡ್ಡ ಸೈನ್ಯ ಇರುತ್ತೆ. ಕಪಿಗಳು, ವಾನರರು, ಬಲ್ಲೋಕಗಳು, ಕರಡಿಗಳು, ಹೀಗೆ ಬಹಳ ದೊಡ್ಡ ಸೇನೆ ಇರುತ್ತೆ. ಅವರೆಲ್ಲರೂ ಬಂದು ಇಲ್ಲಿ ರಾವಣನ ಜೊತೆ ಯುದ್ಧವನ್ನು ಮಾಡ್ತಾರೆ. ರಾವಣನ ವಧೆ ಆಗತ್ತೆ, ಕುಂಭಕರ್ಣನ ವಧೆ ಆಗತ್ತೆ. ಈಗ ನೀವೆಲ್ಲ ಸೀತೆಯನ್ನು ಹೆದರಿಸ್ತಾ ಇದ್ದೀರಾ, ನೀವೆಲ್ಲ ಯಾರ್ಯಾರು ಸೀತೆಯನ್ನು ಹೆದರಿಸ್ತಾ ಇದ್ದೀರಾ ನಿಮ್ಗಳಿಗೂ ಕೂಡ ಸಾವು ಬರಬಹುದು. ಸೊ ನೀವು ಇದರಿಂದ ತಪ್ಪಿಸ್ಕೋಬೇಕು ಅಂತಂದರೆ ಈಗ ನಿಮ್ಗೆ ಉಳಿದಿರೋದು ಒಂದೇ ಮಾರ್ಗ, ನೀವು ಸೀತೆಯನ್ನು ಹಿಂಸೆ ಮಾಡಬೇಡಿ, ಅವಳ ಸೇವೆಯನ್ನು ಮಾಡಿ ಹೇಗಾದರೂ ಮಾಡಿ ಅವಳಿಂದ ಅನುಗ್ರಹ ಪಡೀರಿ, ಅವಳ ಆಶೀರ್ವಾದವನ್ನು ಗಳಿಸಿ ನೀವು ಯಶಸ್ಸು ಸಂಪಾದನೆ ಮಾಡಿ ನೀವೆಲ್ಲ ಬದುಕಬಹುದು. ಇದು ಕೇವಲ ಕನಸು ಅಂತ ತಿಳ್ಕೊಬೇಡಿ. ಇಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ವಿತಿನ್ 4 days. 4 ದಿನದಲ್ಲಿ ಇದು ನಡೆಯುತ್ತೆ. ಇದು ಕೇವಲ ಕನಸು ಮಾತ್ರ ಅಲ್ಲ, ಈ ಕನಸು ಇಟ್ ಈಸ್ ಗೋಯಿಂಗ್ ಟು ಹ್ಯಾಪನ್. ಅಷ್ಟು ಮಾತ್ರ ಅಲ್ಲ, ಮುಂದೆ ಈ ಲಂಕೆಗೆ ವಿಭೀಷಣ ರಾಜನಾಗ್ತಾನೆ. ಸೊ ಇದರ ಅರ್ಥ ವಿಭೀಷಣನ ಮಗಳು ಈ ತ್ರಿಜಟ ಅನ್ನುವಂತಹ ರಾಕ್ಷಸಿ. ಅವಳು ತಾನು ಕಂಡಂತಹ ಕನಸನ್ನು ಇವರೆಲ್ಲರಿಗೂ ಹೇಳ್ತಾ ಇರುವಂತಹ ಈ ಸಂದರ್ಭದಲ್ಲಿ ಅವರಿಗೆಲ್ಲ ಮತ್ತೊಂದು ರೀತಿಯ ಒಂದು ಸಂದೇಶವನ್ನು ಕೂಡ ಕೊಡ್ತಾ ಇದ್ದಾಳೆ. ಅವಳು ಹೇಳ್ತಾ ಇದ್ದಾಳೆ, ಮುಂದೆ ಈ ಲಂಕಾ ರಾಜ್ಯಕ್ಕೆ ವಿಭೀಷಣ ಈಸ್ ಗೋಯಿಂಗ್ ಟು ಬಿಕಮ್ ದಿ ಕಿಂಗ್. ದಟ್ ಮೀನ್ಸ್ ಐ ವಿಲ್ ಬಿ ದಿ ರಾಜಕುಮಾರಿ, ನಾನು ರಾಜಕುಮಾರಿ ಆಗ್ತೀನಿ. ದಟ್ ಮೀನ್ಸ್ ನೀವು ನನ್ನ ಮಾತನ್ನು ನೀವು ಧಿಕ್ಕರಿಸೋ ಹಾಗಿಲ್ಲ ಅನ್ನುವಂತಹ ಒಂದು ಎಚ್ಚರಿಕೆ. ಅದು ಬಹಳ ಸೂಕ್ಷ್ಮವಾಗಿ ಹೇಳ್ತಾಳೆ. ವಿಭೀಷಣ ರಾಜನಾಗ್ತಾನೆ ಮುಂದೆ ಅಂತ ಹೇಳಿ ನಿಲ್ಲಿಸ್ತಾಳೆ. ನಾನು ರಾಜಕುಮಾರಿ ಆಗ್ತೀನಿ ಅಂತ ಅವಳು ಹೇಳೋದಿಲ್ಲ, ಬಟ್ ಇಟ್ ಈಸ್ ಅವ್ರು ಅರ್ಥ ಮಾಡ್ಕೋಬೇಕು. ನಾವು ಈ ಕ್ಷಣದಲ್ಲಿ 2 ರೀತಿಯಿಂದ ನಾವು ತ್ರಿಜಟ ಹೇಳ್ತಾ ಇರುವಂತಹ ಮಾತುಗಳನ್ನು ಕೇಳಬೇಕು. ಒಂದು, ರಾಮ ಬಂದು ಇಲ್ಲಿ ಯುದ್ಧ ಮಾಡಿ ಸೀತೆಯನ್ನು ಕರ್ಕೊಂಡು ಹೋಗುವಂತಹ ಸಂದರ್ಭದಲ್ಲಿ ನಾವೆಲ್ಲ ಸೀತೆಗೆ ಹಿಂಸೆ ಮಾಡಿದ್ದೀವಿ ಅನ್ನೋದು ಗೊತ್ತಾದರೆ ನಮ್ಮನ್ನು ಐದರ ರಾಮ ಅಥವಾ ಈ ಕಪಿ ಯಾರು ಬೇಕಾದ್ರೂ ನಮ್ಮನ್ನು ಕೊಂದು ಹಾಕ್ಬೋದು. ಜೊತೆಗೆ ಮುಂದೆ ಈ ಲಂಕೆಗೆ ವಿಭೀಷಣ ರಾಜನಾಗ್ತಾನೆ ಅಂತಂದರೆ ದಿಸ್ ತ್ರಿಜಟ ವಿಲ್ ಬಿ ದಿ ರಾಜಕುಮಾರಿ. ಸೊ ನಾವೀಗ ಅವಳ ಮಾತನ್ನು ಕೇಳಿದ್ರೆ ಮುಂದೆ ನಮಗೆ ವಿಭೀಷಣನ ಆಡಳಿತದಲ್ಲಿ ನಮಗೂ ಕೂಡ ಏನಾದರೂ ಒಂದು ಸ್ವಲ್ಪ ಒಳ್ಳೆಯದಾಗತ್ತೆ. ನಾವು ಈಗ ಇವಳ ಮಾತನ್ನ ನಾವು ಧಿಕ್ಕರಿಸಬಾರದು ಅನ್ನುವಂತಹ ಒಂದು ಸೂಚನೆ. ಸೊ ಇಷ್ಟಾದ ನಂತರದಲ್ಲಿ ಅವರೆಲ್ಲ ಸೀತೆಗೆ ನಮಸ್ಕಾರ ಮಾಡಿ ತಪ್ಪಾಯಿತು ಅಂತ ಕೇಳಿಕೊಂಡು ನಮ್ಮನ್ನು ಕ್ಷಮಿಸ್ಬಿಡು ಅಂತ ಎಲ್ಲ ಹೇಳಿ ಅವರೆಲ್ಲ ಅವರವ್ರ ಮನೆಗೆ ಹೊರಟೋಗ್ತಾರೆ. ಅವ್ರು ಯಾರೂ ಸೀತೆಯನ್ನು ಕಾವಲು ಕಾಯೋದಿಲ್ಲ. ಅವರೆಲ್ಲ ಅವರವ್ರ ಮನೆಗೆ ಹೊರಟೋಗ್ತಾರೆ. ಆ ನಂತರದಲ್ಲಿ ಅಲ್ಲಿ ಉಳ್ಕೊಂಡಿದ್ದು ಆ ಎಂಟೈರ್ ಅಶೋಕವನದಲ್ಲಿ ಮರದ ಮೇಲೆ ಹನುಮಂತ ಸಣ್ಣ ಕಪಿಯ ರೂಪದಲ್ಲಿ ಒಂದು ಎಲೆಯ ಹಿಂದೆ ಅವತ್ಕೊಂಡಿರ್ತಾನೆ. ಅದೇ ಮರದ ಕೆಳಗಡೆ ಸೀತಾಮಾತೆ ಇರ್ತಾಳೆ. ಸ್ವಲ್ಪ ದೂರದಲ್ಲೇ ತ್ರಿಜಟ ಇರ್ತಾಳೆ. ಆದರೆ ಹನುಮಂತನಿಗೆ ಗೊತ್ತು ಇಲ್ಲಿ ತ್ರಿಜಟ ಇದ್ದಾಳೆ ಮತ್ತು ಸೀತಾಮಾತೆ ಇದ್ದಾಳೆ ಅಂತ. ಬಟ್ ಅವರಿಬ್ಬರಿಗೂ ಇಲ್ಲಿ ಹನುಮಂತ ಇದ್ದಾನೆ ಎನ್ನುವಂತಹದ್ದು ಗೊತ್ತಿಲ್ಲ. ಸೊ ಒಂದು ಸೂಕ್ತ ಸಮಯಕ್ಕಾಗಿ ಇಲ್ಲಿ ಹನುಮಂತ ಕಾಯ್ತಾ ಇದ್ದಾನೆ. ಯಾರೂ ಇಲ್ಲದಂತಹ ಸಂದರ್ಭದಲ್ಲಿ ಹೋಗಿ ಸೀತೆಯನ್ನು ನಾನು ಪರಿಚಯ ಮಾಡಬೇಕು, ಭೇಟಿ ಮಾಡಬೇಕು, ಅದು ಅವನ ಉದ್ದೇಶ ಆಗಿರುತ್ತೆ. ಸ್ವಲ್ಪ ಸಮಯದ ನಂತರದಲ್ಲಿ ಸೀತೆ ತ್ರಿಜಟಳನ್ನು ಕರೀತಾಳೆ. ಅಮ್ಮ ತ್ರಿಜಟ, ಬಾಯಿಲಿ ನಾನು ನಿನ್ನ ಜೊತೆ ಮಾತನಾಡಬೇಕು.
ತ್ರಿಜಟ ಹತ್ರ ಬಂದಾಗ ಹೇಳ್ತಾಳೆ, ನನಗೆ ಬಲವಂತವಾಗಿ ಬದುಕೋದಕ್ಕೆ ಇಷ್ಟ ಇಲ್ಲ. 1 ತಿಂಗಳ ಸಮಯದ ಕಾಲಾವಕಾಶವನ್ನು ರಾವಣ ಕೊಟ್ಟು ಹೋಗಿದ್ದಾನೆ. ಯಾವುದೇ ಕಾರಣಕ್ಕೂ ನಾನು ರಾವಣನನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಸೊ ಅವನು ಮುಂದೆ ನನ್ನನ್ನು ಕೊಂದು ಹಾಕ್ತಾನೆ. ದೆರ್ ಇಸ್ ನೋ ಡೌಟ್ ಅಬೌಟ್ ಇಟ್. ನಾನು ಮರಣಕ್ಕೆ ಅಂಜ್ತಾ ಇಲ್ಲ, ಸಾವಿಗೆ ನಾನು ಹೆದರ್ತಾ ಇಲ್ಲ. ಆದರೆ ರಾವಣನ ಕೈನಲ್ಲಿ ಸಾಯಬೇಕು ಅನ್ನುವಂತಹದ್ದು ನನಗೆ ಇಷ್ಟ ಇಲ್ಲ. ಮತ್ತು ಶ್ರೀರಾಮನನ್ನ ಬಿಟ್ಟು ಇರೋದಕ್ಕೆ ಸಾಧ್ಯವೇ ಇಲ್ಲ ನನಗೆ. ಈ ವಿರಹವನ್ನು ನಾನು ತಡ್ಕೊಳ್ಳೋ ಶಕ್ತಿ ನನಗಿಲ್ಲ. ನನಗೆ ಈ ವಿರಹವನ್ನು ಸಹಿಸುವಂತಹ ಶಕ್ತಿ ಇಲ್ಲ ಈಗ. ಸೊ ಅದರಿಂದ ಹೇಗಾದರೂ ಮಾಡಿ ತ್ರಿಜಟ ನನ್ನ ಮಾತು ಕೇಳು, ನನಗೆ ಬದುಕೋದಕ್ಕೆ ಇಷ್ಟ ಇಲ್ಲ, ರಾವಣನ ಕೈನಲ್ಲಿ ಸಾಯೋದಕ್ಕೂ ಇಷ್ಟ ಇಲ್ಲ. ಅದರಿಂದ ಇಲ್ಲೇ ಈ ವನದಲ್ಲಿ ಅಲ್ಲಿ ಇಲ್ಲಿ ಬಿದ್ದಿರುವಂತಹ ಒಣಗಿದ ಕೊಂಬೆಗಳನ್ನು ತಂದು ಇಲ್ಲಿ ರಾಶಿ ಹಾಕಿ ಒಂದು ಚಿತೆಯನ್ನು ಏರ್ಪಾಡು ಮಾಡು. ನಾನು ಚಿತೆಯ ಪ್ರವೇಶ ಮಾಡ್ತೀನಿ, ಆ ಚಿತೆಗೆ ನೀನೇ ಬೆಂಕಿ ಕೊಡು. ನಾನು ದೇಹತ್ಯಾಗ ಮಾಡ್ತೀನಿ, ನಾನು ಪ್ರಾಣತ್ಯಾಗ ಮಾಡ್ತೀನಿ, ನನಗೆ ಬದುಕಿ ಉಳಿಯೋದಕ್ಕೆ ಇಷ್ಟ ಇಲ್ಲ. ಆಗ ತ್ರಿಜಟ ಹೇಳ್ತಾಳೆ, ಅಮ್ಮ ನೀನು ಏನು ಮಾತನಾಡ್ತಾ ಇದೆಯಾ? ಶ್ರೀರಾಮನನ್ನ ನಮ್ಮೆಲ್ಲರಿಗಿಂತ ನೀನು ಚೆನ್ನಾಗಿ ತಿಳ್ಕೊಂಡಿದೀಯ. ಶ್ರೀರಾಮ ಎಂತಹ ಪರಾಕ್ರಮಿ ಅನ್ನುವಂತಹದ್ದು ನಮ್ಮೆಲ್ಲರಿಗಿಂತ ನಿನಗೆ ಚೆನ್ನಾಗಿ ಗೊತ್ತಿದೆ. ಅವನನ್ನ ಜಯಿಸುವಂತಹ ಶೂರ ಯಾರೂ ಇಲ್ಲ ಇಲ್ಲಿ ಜಗತ್ತಿನಲ್ಲಿ. ಅವನು ಬರ್ತಾನೆ, ಬಂದು ನಿನ್ನನ್ನು ಕರ್ಕೊಂಡು ಹೋಗ್ತಾನೆ, ಇಲ್ಲಿ ರಾವಣನನ್ನು ಅವನು ಸಂಹಾರ ಮಾಡ್ತಾನೆ. ಅದರ ಬಗ್ಗೆ ನೀನು ಯೋಚನೆ ಮಾಡಬೇಡ. ರಾಮನ ಪೌರುಷದ ಬಗ್ಗೆ ನಾನು ನಿನಗೆ ಹೇಳಿಕೊಡ್ಬೇಕಾಗಿಲ್ಲ, ಎಲ್ಲ ನಿನಗೆ ಗೊತ್ತಿದೆ. ನಿನಗೆ ಗೊತ್ತಿರೋವಂತಹದನ್ನ ಹೇಳೋವಂತಹದ್ದು ಒಳ್ಳೆಯದಲ್ಲ. ಅದರಿಂದ ಧೈರ್ಯ ಕಳ್ಕೋಬೇಡ ನೀನು. ಹ್ಯಾವ್ ಫೇತ್, ಹಿ ವಿಲ್ ಕಮ್ ಬ್ಯಾಕ್, ರಾಮ ವಿಲ್ ಕಮ್ ಹಿಯರ್. ಅವನು ಬಂದು ನಿನ್ನನ್ನು ಕರ್ಕೊಂಡು ಹೋಗ್ತಾನೆ, ಅದರಲ್ಲಿ ಆಶ್ಚರ್ಯವೇ ಇಲ್ಲ. ನೀನು ರಾವಣ ಬಂದು ನನ್ನನ್ನು ಕೊಂದು ಹಾಕ್ತಾನೆ ಅನ್ನುವಂತಹದ್ದಾಗಲಿ ಅಥವಾ ಪ್ರಾಣತ್ಯಾಗ ಮಾಡ್ತೀನಿ ಅನ್ನುವಂತಹದ್ದಾಗಲಿ ಆ ಯೋಚನೆಗಳ ಅನಾವಶ್ಯಕ, ಅವುಗಳು ಬೇಕಾಗಿಲ್ಲ. ಜೊತೆಗೆ ಇಲ್ಲಿ ಚಿತೆಯನ್ನು ನಾನು ಏರ್ಪಾಡು ಮಾಡಿದ್ರೂ ಕೂಡ ಈ ಸರಿರಾತ್ರಿಯಲ್ಲಿ ಲಂಕೆಯಲ್ಲಿ ಎಲ್ಲೂ ಕೂಡ ಬೆಂಕಿ ಸಿಗೋದಿಲ್ಲ. ಅಗ್ನಿ ತರೋದು ಕಷ್ಟ. ರಾತ್ರಿ ಹೊತ್ತು ಲಂಕೆಯಲ್ಲಿ ಅಗ್ನಿ ಸಿಗೋದಿಲ್ಲ. ಅದರಿಂದ ನಾನು ಅಗ್ನಿ ತರೋದಕ್ಕಾಗೋದಿಲ್ಲ, ನೀನು ಚಿತೆಯನ್ನು ಪ್ರವೇಶ ಮಾಡೋಕ್ಕಾಗೋದಿಲ್ಲ, ಪ್ರಾಣತ್ಯಾಗ ಮಾಡುವಂತಹ ಅವಶ್ಯಕತೆ ಕೂಡ ಇಲ್ಲ. ಈ ರೀತಿ ಹೇಳಿ ತ್ರಿಜಟ ಕೂಡ ತನ್ನ ಮನೆಗೆ ಅವಳು ಹೊರಟೋಗ್ತಾಳೆ, ತನ್ನ ಅರಮನೆಗೆ. ಸೊ ಅಲ್ಲಿ ಉಳ್ಕೊಳ್ಳೋ ಅಂತಹದ್ದು ಕೇವಲ ಸೀತಾಮಾತೆ. ಸೊ ಈಗ ಸೀತಾಮಾತೆಯ ಮನಸ್ಸಿನಲ್ಲಿ ಶ್ರೀರಾಮಚಂದ್ರನ ಗುಣಗಾನವನ್ನು ತ್ರಿಜಟಳ ಬಾಯಿಂದ ಕೇಳಿದ ಕಾರಣ ಒಂದು ರೀತಿಯಲ್ಲಿ ಅವಳ ಮನಸ್ಸಿನಲ್ಲಿ ಸಮಾಧಾನದ ಅಲೆ ಎದ್ದಿರುತ್ತೆ. ಪರಮಾತ್ಮನ ನಾಮ ಮಹಿಮೆ ಗುಣಮಹಿಮೆನೇ ಆ ರೀತಿ. ಯಾವುದೇ ಮನಸ್ಸು ಏನೋ ಒಂದು ರೀತಿ ಚಿಂತೆಯನ್ನು ಅನುಭವಿಸ್ತಾ ಇದೆ ಅಂತಂದಾಗ ಪರಮಾತ್ಮನ ಮಹಿಮೆಯನ್ನು ನೆನಪು ಮಾಡಿಕೊಂಡ್ರೆ ಸಾಕು, ಆ ಕ್ಷಣದಲ್ಲಿ ಆ ಚಿಂತೆ ಎನ್ನುವಂತಹದ್ದು ಮಾಯವಾಗಿ ಹೋಗುತ್ತೆ. ಚಿಂತೆಗೆ ಪರಿಹಾರ ಅಂತಂದರೆ ಪರಮಾತ್ಮನ ನಾಮಸ್ಮರಣೆ ಮತ್ತು ಮಹಿಮೆಗಳನ್ನು ನೆನಪು ಮಾಡಿಕೊಳ್ಳುವಂತಹದ್ದು. ಇಟ್ ಈಸ್ ಎಕ್ಸಾಕ್ಟ್ಲಿ ಹಿಯರ್. ಸೀತೆ ಬಹಳ ಚಿಂತೆ ಮಾಡ್ತಾ ಇದ್ದಾಳೆ. ಮುಂದೆ ಕೆಲವೇ ದಿನಗಳಲ್ಲಿ ರಾವಣ ಬಂದು ನನ್ನನ್ನು ಕೊಂದು ಹಾಕ್ತಾನೆ, ಅದರ ಬದಲು ನಾನೇ ದೇಹತ್ಯಾಗ ಮಾಡುವಂತಹದ್ದು ಒಳ್ಳೆಯದು. ವಿರಹವನ್ನು ಸಹಿಸೋ ಶಕ್ತಿ ಇಲ್ಲ. ಶ್ರೀರಾಮನಿಲ್ಲದ ಬದುಕನ್ನು ನಾನು ಕಲ್ಪನೆ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಮತ್ತು ರಾವಣನಿಂದ ಅವನ ಕೈನಲ್ಲಿ ನನ್ನ ಮರಣ ತಂದ್ಕೊಳ್ಳುವಂತಹದ್ದು ನನಗಿಷ್ಟ ಇಲ್ಲ. ಈ ರೀತಿ ಅನೇಕ ರೀತಿಯಲ್ಲಿ ಅವಳು ಯೋಚನೆ ಮಾಡ್ತಾ ಇರುವಂತಹ ಈ ಸಂದರ್ಭದಲ್ಲಿ ಶ್ರೀರಾಮನ ಪರಾಕ್ರಮ ಅವಳಿಗೆ ಗೊತ್ತಿದ್ರೂ ಕೂಡ ಚಿಂತೆಯ ಕಾರಣದಿಂದ ಅದ್ಯಾವುದೂ ಕೂಡ ಅವಳ ನೆನಪಿಗೆ ಬಂದಿರಲಿಲ್ಲ. ಈಗ ಬಿಕಾಸ್ ಆಫ್ ತ್ರಿಜಟ ಅವಳು ಶ್ರೀರಾಮನನ್ನ ಗ್ಲೋರಿಫೈ ಮಾಡ್ತಾಳೆ, ಪರಮಾತ್ಮನ ಗುಣಗಾನವನ್ನು ಮಾಡ್ತಾಳೆ, ಅವನ ಪರಾಕ್ರಮವನ್ನು ಕುರಿತು ಹೇಳ್ತಾಳೆ, ಅವನು ಬಂದೇ ಬರ್ತಾನೆ ಎನ್ನುವಂತಹ ಭರವಸೆಯನ್ನು ಕೊಡ್ತಾಳೆ.
ಬರೋದು ಮಾತ್ರ ಅಲ್ಲ, ಇಲ್ಲಿ ರಾವಣನೊಂದಿಗೆ ಯುದ್ಧವನ್ನು ಮಾಡಿ ಇಡೀ ರಾಕ್ಷಸ ಕುಲವನ್ನು ಸಂಹಾರ ಮಾಡಿ ನಿನ್ನನ್ನು ಕರ್ಕೊಂಡು ಹೋಗ್ತಾನೆ ಮತ್ತು ಲಂಕೆಗೆ ವಿಭೀಷಣನನ್ನು ರಾಜನನ್ನಾಗಿ ಮಾಡ್ತಾನೆ. ಇಷ್ಟೊಂದು ಘನ ಕಾರ್ಯಗಳು ಪ್ರಭು ಶ್ರೀರಾಮಚಂದ್ರನಿಂದ ಸದ್ಯದಲ್ಲಿ ನಡೆಯುತ್ತೆ. ಸೊ ನೀನು ಚಿಂತೆ ಮಾಡಬೇಡ, ಈ ರೀತಿ ಹೇಳಿರುವ ಅವೆಲ್ಲವುಗಳನ್ನು ಆ ಗುಣಗಾನವನ್ನು ಕೇಳಿದ ನಂತರ ನೌ ಹರ್ ಮೈಂಡ್ ಈಸ್ ವೆರಿ ಕಾಮ್, ಒಂದು ರೀತಿಯಲ್ಲಿ ಸಮಾಧಾನ ಮಾಡ್ಕೋತಾಳೆ. ಸೀತೆಯ ಸುತ್ತ ಇದ್ದಂತಹ ಎಲ್ಲ ರಾಕ್ಷಸ ಸ್ತ್ರೀಯರು ಕೂಡ ಹೊರಟು ಹೋಗಿದ್ದಾರೆ ಮತ್ತು ಈ ರಾತ್ರಿನಲ್ಲಿ ಎಲ್ಲೂ ಕೂಡ ಲಂಕೆಯಲ್ಲಿ ಬೆಂಕಿ ಸಿಗೋದಿಲ್ಲ ಅಂತ ಹೇಳಿ ತ್ರಿಜಟ ಅವಳು ಕೂಡ ಶ್ರೀವಂಟವೇ. ಆಗ ಮತ್ತೆ ಅಲ್ಲಿ ಇಡೀ ವನದಲ್ಲಿ ಸೀತಾದೇವಿ ಒಬ್ಬಂಟಿಯಾಗಿ ಕೂತ್ಕೊಂಡಿದ್ದಾಳೆ. ಸೊ ಶಿ ಈಸ್ ಆಲ್ ಅಲೋನ್ ದೇರ್. ತುಂಬ ಅನುಭವಿಗಳು ಹೇಳ್ತಾರೆ, ಒಂದು ಮಾತು ಹೇಳ್ತಾರೆ, ಇಲ್ಲಿಯವರೆಗೆ ಈ ಹಿಂದೆ ಏನೆಲ್ಲ ಆಯಿತು ಅದೆಲ್ಲ ಒಳ್ಳೆಯದೇ, ಈಗ ಏನು ಆಗ್ತಾ ಇದೆ ಅದು ಕೂಡ ಒಳ್ಳೆಯದೇ, ಮುಂದೆ ಏನಾಗುತ್ತೆ ಅದು ಕೂಡ ಒಳ್ಳೆಯದು ಅಂತಂದರೆ ಸದಾಕಾಲ ಒಳ್ಳೆಯದೇ ಆಗತ್ತೆ ಅನ್ನೋಂತಹದ್ದನ್ನು ಅನುಭವಿಗಳು ಆಗಾಗ್ಗೆ ಹೇಳ್ತಾ ಇರ್ತಾರೆ. ಸೊ ಆಗದೆಲ್ಲ ಒಳ್ಳೆಯದಕ್ಕೆ. ಅದರಂತೆ ಈಗ ಇಲ್ಲಿ ಸೀತೆ ಒಂಟಿಯಾಗಿ ಉಳಿದಿರೋದು ಕೂಡ ಒಂದು ರೀತಿಯಲ್ಲಿ ಬಹುಶಃ ಇದು ಭಗವಂತನ ಉದ್ದೇಶ. ಯಾಕೆ ಅಂತಂದರೆ ಹನುಮಂತ ಸೀತಾಮಾತೆಯನ್ನು ಭೇಟಿಯಾಗಬೇಕು ಅನ್ನುವಂತಹ ಸಮಯದ ಅವಕಾಶವನ್ನು ಕಾಯ್ತಾ ಇರ್ತಾನೆ. ಅವನಲ್ಲಿ ಮರದ ಮೇಲೆ ಒಂದು ಕೊಂಬೆಯ ಹಿಂದೆ, ಎಲೆಗಳ ಹಿಂದೆ ಸೂಕ್ಷ್ಮ ರೂಪದಲ್ಲಿ ಅಲ್ಲಿ ಯಾರೂ ಇಲ್ಲದೆ ಇರುವಂತಹ ಒಂದು ಸಂದರ್ಭ, ಕೇವಲ ಅಲ್ಲಿ ಸೀತೆ ಮಾತ್ರ ಇರಬೇಕು ಅಂತಹ ಸಂದರ್ಭಕ್ಕಾಗಿ ಕಾಯ್ತಾ ಇರ್ತಾನೆ. ಒಬ್ಬರಾದ್ಮೇಲೆ ಒಬ್ರು ಯಾರ್ಯಾರೋ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಅವರೆಲ್ಲರ ಎದುರಿಗೆ ಹೋಗಿ ನಿಂತು ಸೀತೆಯನ್ನು ಪರಿಚಯ ಮಾಡಿಕೊಳ್ಳುವಂತಹದ್ದು ಇಟ್ ಈಸ್ ನಾಟ್ ವೈಸ್. ಮತ್ತು ಇಲ್ಲಿಯವರೆಗೆ ಸೀತೆ ನನ್ನನ್ನು ನೋಡೇ ಇಲ್ಲ, ಅದರಿಂದ ನಾನು ನನ್ನ ಪರಿಚಯವನ್ನು ಅವಳಿಗೆ ಹೇಳ್ಕೊಡ್ಬೇಕು, ಅವಳು ನನ್ನನ್ನು ನಂಬಬೇಕು. ಸೊ ದೆರ್ ಈಸ್ ಎ ಪ್ರೋಸೆಸ್. ಸೊ ಇದೆಲ್ಲ ಆಗಬೇಕು ಅಂತಂದರೆ ಆ ಸಂದರ್ಭದಲ್ಲಿ ಅಲ್ಲಿ ಯಾರೂ ಇರಬಾರ್ದು, ಕೇವಲ ನಾನು ಮತ್ತು ಸೀತೆ ಮಾತ್ರ ಇರಬೇಕು. ಸೊ ಇಂತಹ ಒಂದು ಸಮಯಕ್ಕಾಗಿ ಹನುಮಂತ ಕೂಡ ಕಾಯ್ತಾ ಇರ್ತಾನೆ. ಸೊ ಈಗ ಎಲ್ಲರೂ ಕೂಡ ಸೀತೆಯನ್ನು ಬಿಟ್ಟು ಹೋಗಿದ್ದಾರೆ, ಅಲ್ಲಿ ಯಾರೂ ಇಲ್ಲ. ಇಡೀ ಅಶೋಕವನದಲ್ಲಿ ಮರದ ಕೆಳಗಡೆ ಸೀತಾಮಾತೆ, ಮರದ ಮೇಲೆ ಹನುಮಂತ, ಅವರಿಬ್ಬರೇ. ಸೊ ಇದು ಕೂಡ ಭಗವಂತನ ಉದ್ದೇಶ. ಸೊ ಈ ಪ್ರಕಾರ ಆಗುವಂತಹದ್ದೆಲ್ಲ ಒಳ್ಳೆಯದು ಅಂತ ಯಾಕೆ ಅನುಭವಿಗಳು ಹೇಳ್ತಾರೆ ಅಂತಂದರೆ ದೆರ್ ಈಸ್ ಸಂಕಲ್ಪ ಆಫ್ ದಿ ಭಗವಾನ್. ಯಾಕೆಂದರೆ ನಾವು ಅನೇಕ ಯೋಜನೆಗಳನ್ನು ನಾವು ರೂಪಿಸ್ತೀವಿ, ಆ ಎಲ್ಲ ಯೋಜನೆಗಳು ನಮ್ಮಂತೆಯೇ ಆಗೋದಿಲ್ಲ. ಅನೇಕ ಬದಲಾವಣೆಗಳು, ಆ ಬದಲಾವಣೆಗಳು ಯಾಕೆ ಆಗಬೇಕು ಅಂತಂದರೆ ಬದಲಾವಣೆಗಳಾಗುವಂತೆ ಪರಮಾತ್ಮ ಯೋಜನೆಗಳನ್ನು ರೂಪಿಸಿರ್ತಾನೆ. ಸೊ ದಟ್ ಈಸ್ ಹಿಸ್ ಸಂಕಲ್ಪ. ಸೊ ಇಲ್ಲಿ ಭಗವಂತ ಹಿ ಹ್ಯಾಸ್ ಪ್ರಿಪೇರ್ಡ್ ಎ ಪರ್ಫೆಕ್ಟ್, ಒಂದು ರೀತಿಯಲ್ಲಿ ಒಂದು ಸ್ಟೇಜ್ನ ಕ್ರಿಯೇಟ್ ಮಾಡಿದ್ದಾನೆ. ಸೊ ಇವರಿಬ್ಬರು ಅಲ್ಲಿ ಬಂದು ಪರಸ್ಪರ ಭೇಟಿಯಾಗೋದಕ್ಕೆ ಒಂದು ಸ್ಟೇಜ್ ಬೇಕಿತ್ತು. ಸೊ ಅದನ್ನು ಪರಮಾತ್ಮ ಆ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾನೆ. ಸೊ ಇನ್ಫ್ಯಾಕ್ಟ್ ಹನುಮಂತ ಈಸ್ ವೆರಿ ಮಚ್ ದೇರ್. ಅಲ್ಲಿ ಇವೆಲ್ಲವನ್ನು ನೋಡಿ ಅವನು ಈ ಒಂದು ಸಮಯವನ್ನು ಕಾಯ್ತಾ ಇದ್ದಾನೆ. ಇವೆಲ್ಲವುಗಳಿಗೂ ಅವನು ಸಾಕ್ಷಿಯಾಗಿದ್ದಾನೆ. ರಾವಣ ಹಾಗೂ ರಾವಣನ ಕಡೆಯವರು ಯಾರು ಬಂದಾಗ ಯಾರಿಗೂ ಕಾಣಿಸ್ಕೋಬಾರ್ದು ಅಂತ ಹೇಳಿ ಮರದ ಮೇಲೆ ಸೂಕ್ಷ್ಮ ರೂಪದಿಂದ ಆ ಮರದ ಎಲೆಗಳ ಹಿಂದೆ ಅವನು ಔತ್ಕೊಂಡಿರ್ತಾನೆ. ಅಷ್ಟು ಸಣ್ಣದಾಗಿ ಅವನು ರೂಪವನ್ನು ಧರಿಸಿರ್ತಾನೆ, ದೇಹವನ್ನು ಕುಗ್ಗಿಸ್ಕೊಂಡಿರ್ತಾನೆ, ಯಾರ ಕಣ್ಣಿಗೂ ಕಾಣಿಸ್ಕೋಬಾರ್ದು ಅನ್ನುವಂತಹದ್ದು ಅವನ ಉದ್ದೇಶ. ಮತ್ತು ಮರದ ಮೇಲೆ ಕುಳಿತು ಅವನು ಅಲ್ಲಿಂದಲೇ ಸೀತೆಯನ್ನು ನೋಡಿದಾನೆ. ಆದರೆ ಸೀತೆಗೆ ಹನುಮಂತನ ಬಗ್ಗೆ ಏನೊಂದು ಗೊತ್ತಿಲ್ಲ. ಈಗ ಅವಳು ಒಂಟಿಯಾಗಿ ಉಳಿದಿರುವಂತಹದ್ದು ಹನುಮಂತನಿಗೆ ಒಂದು ಅರ್ಥದಲ್ಲಿ ಇಟ್ ಈಸ್ ಅ ವೆರಿ ಗುಡ್ ಆಪರ್ಚುನಿಟಿ ಟು ಮೀಟ್ ಸೀತಾಮಾತೆ. ಇಟ್ಸ್ ಅ ಪರ್ಫೆಕ್ಟ್ ಟೈಮ್. ಸೊ ಈಗ ಅವನು ಅವಳಿಗೆ ಪರಿಚಯವನ್ನು ಮಾಡಿಕೊಂಡು ಮಾತನಾಡಿಸಬಹುದು. ಅಂತಹ ಒಂದು ಸಂದರ್ಭ ಈಗ ಒದಗಿದೆ. ಸೊ ಈ ರೀತಿಯಲ್ಲಿ ಆಗಬೇಕು ಅನ್ನುವಂತಹದ್ದು ಕೂಡ ಪರಮಾತ್ಮನ ಒಂದು ಉದ್ದೇಶ ಆಗಿರಬಹುದು. ಈ ಕಾರಣದಿಂದ
ರಾವಣ ಬಂದು ಅಲ್ಲಿ ಇದ್ದಂಥ ಕಾವಲಿದ್ದಂತಹ ರಾಕ್ಷಸ ಸ್ತ್ರೀಯರಿಗೆ ಒಂದು ಎಚ್ಚರಿಕೆಯ ಸಂದೇಶವನ್ನು ಆಜ್ಞೆಯನ್ನು ಹೊರಡಿಸಿ ಅವನು ಕೂಡ ಹೊರಟು ಬಿಡ್ತಾನೆ. ಅವನ ಹಿಂದೆ ದೊಡ್ಡ ರಾಕ್ಷಸ ಹಿಂಡೆ ಬಂದಿರುತ್ತೆ, ಅನೇಕ ರಾಣಿಯರು ಬಂದಿರ್ತಾರೆ, ಅವನ ಹೆಂಡತಿ ಮಂಡೋದರಿ ಬಂದಿರ್ತಾಳೆ. ಸೊ ಅವರೆಲ್ಲ ಬಂದಿರ್ತಾರೆ, ಅವರು ಎಲ್ಲ ಹೊರಟೋಗ್ತಾರೆ, ಅಲ್ಲಿ ಯಾರೂ ಇರೋದಿಲ್ಲ. ಕಾವಿಲಿಗೆ ಅಂತ ಇದ್ದಂತಹ ರಾಕ್ಷಸ ಸ್ತ್ರೀಯರನ್ನು ತ್ರಿಜಟ ತಾನು ಕಂಡಂತಹ ಕನಸನ್ನು ಅವ್ರುಗಳಿಗೆ ತಿಳಿಸಿ ಅವರು ಕೂಡ ಹೆದರಿ ಮನೆಗೆ ಹೊರಟೋಗಿದ್ದಾರೆ. ಅವರೆಲ್ಲರ ನಂತರದಲ್ಲಿ ಈ ರಾತ್ರಿಯ ಸಮಯ ತ್ರಿಜಟ ಕೂಡ ಆ ಜಾಗವನ್ನು ಬಿಟ್ಟು ಅವಳು ತನ್ನ ಮಹಲಿಗೆ ಹೋಗಿದ್ದಾಳೆ. ಅಲ್ಲಿ ಯಾರೂ ಇಲ್ಲ. ಸೊ ಈ ಒಂದು ಅವಕಾಶಕ್ಕಾಗಿ ಹನುಮಂತ ಅನೇಕ ಸಮಯಗಳಿಂದ ಕಾಯ್ತಾ ಇದ್ದ. ಬಹಳ ಹೊತ್ತಿನಿಂದ ಅವನು ಮರದ ಮೇಲೆ ಕುಳಿತು ಈ ಒಂದು ಅವಕಾಶಕ್ಕಾಗಿ ಕಾಯ್ತಾ ಇದ್ದ. ಸೊ ಇಂತಹ ಅವಕಾಶ ಅವನಿಗೆ ಸಿಗೋ ಹಾಗೆ ಮಾಡಿದ್ದು ಕೂಡ ಬೇರೆ ಯಾರೋ ಅಲ್ಲ, ಅದು ಭಗವಂತ. ಸತ್ಸಂಕಲ್ಪ ಅಂತ ಹೇಳ್ತಾರೆ. ಸೊ ಇಟ್ ಈಸ್ ಅನ್ ಆಪರ್ಚುನಿಟಿ ಪ್ರೊವೈಡೆಡ್ ಬೈ ದಿ ಭಗವಾನ್. ಆ್ಯಂಡ್ ಆಲ್ ದಿಸ್ ಈಸ್, ಇಲ್ಲಿ ಏನು ನಡೀತಾ ಇದೆ, ದಿಸ್ ಈಸ್ ನಥಿಂಗ್ ಬಟ್ ದಿ ಲೀಲಾ ಆಫ್ ದಿ ಪರಮಾತ್ಮ, ಭಗವಂತನ ಲೀಲೆ. ಸೊ ಭಗವಂತ ಈ ಮೂಲಕ ಸೀತಾಮಾತೆಗೆ ಮತ್ತು ಹನುಮಂತನಿಗೆ ಒಂದು ಆಪರ್ಚುನಿಟಿಯನ್ನು ಕ್ರಿಯೇಟ್ ಮಾಡಿಕೊಟ್ಟಿದ್ದಾನೆ ಅನ್ನೋಂತಹದ್ರಲ್ಲಿ ಅನುಮಾನ ಇಲ್ಲ. ಇನ್ಫ್ಯಾಕ್ಟ್ ಕೇವಲ ಹನುಮಂತನಿಗೆ ಸೀತೆಗೆ ಮಾತ್ರ ಈ ರೀತಿ ಅವಕಾಶವನ್ನು ಪರಮಾತ್ಮ ಕೊಡ್ತಾನೆ ಅಂತಲ್ಲ, ಭಗವಂತ ಅಂತಂದಾಗ ನಾವು ನಮ್ಮದೇ ಬದುಕನ್ನು ನಾವು ಹಿಂತಿರುಗಿ ನೋಡಿದಾಗ ನಮಗೂ ಕೂಡ ನಾವು ಅನಿರೀಕ್ಷಿತವಾದಂತಹ ಘಟನೆಗಳನ್ನು, ಅವಕಾಶಗಳನ್ನು ನೆನಪು ಮಾಡಿಕೊಂಡು ಆ ಮೂಲಕ ನಾವೇನು ಅನುಭವಿಸ್ತಾ ಇದ್ವಿ ಆ ತೊಂದರೆಗಳಿಂದ ಸಂಪೂರ್ಣವಾಗಿ ನಾವು ಹೊರಬಂದಿರುವಂತಹ ಅನೇಕ ಉದಾಹರಣೆಗಳನ್ನು ನಾವು ನೋಡಿದ್ರೆ ಅವಾಗ ಗೊತ್ತಾಗುತ್ತೆ ಭಗವಂತ ಸದಾ ನಮ್ಮೆಲ್ಲರನ್ನ ಕಾಯ್ತಾ ಇರ್ತಾನೆ. ಸೊ ನಮ್ಮ ಟೈಮ್ ಬರಬೇಕು ಅಂತ ಅವನು ಹಿ ಈಸ್ ವೇಟಿಂಗ್. ನಮ್ಮ ಒಂದು ಸಂದರ್ಭ, ನಮಗೆ ಒಂದು ಸಮಯ ಬಂದಾಗ ನಮಗೆ ಏನು ಬೇಕೋ ಅದನ್ನು ಕೊಡಬೇಕು. ಸೊ ಯಾವುದೋ ಒಂದು ಸಂದರ್ಭದಲ್ಲಿ ನಾನು ಈಗಲೇ ಕೊಡು ಅನ್ನುವಂತಹದ್ದು ನಮ್ಮ ಅಪೇಕ್ಷೆ ಆಗಿರುತ್ತೆ. ಆದರೆ ಒಂದು ಸೂಕ್ತ ಸಮಯದಲ್ಲಿ ಮಾತ್ರ ನಿನಗೆ ಅದರ ಅರಿವು ಗೊತ್ತಾಗುವಂತಹದ್ದು. ಸೊ ಲೇಟಾಗಿ ಸಿಕ್ಕಿದ್ರೂ ಅದರಿಂದ ಉಪಯೋಗ ಇಲ್ಲ. ಸಿಗಬೇಕಾಗಿರುವಂತಹದ್ದು ಬಹಳ ಮುಂಚೆನೇ ಸಿಕ್ಕಿದ್ರೂ ಕೂಡ ನಮಗೆ ಅದರ ಮಹತ್ವ ಅರ್ಥ ಆಗೋದಿಲ್ಲ. ಅದರಿಂದ ಯಾವುದು ಯಾವ ಸಮಯದಲ್ಲಿ ನಮ್ಮ ಪಾಲಿಗೆ ಬರಬೇಕು ಅನ್ನುವಂತಹದ್ದು ನಮ್ಮೆಲ್ಲರಿಗಿಂತ ಬಹಳ ಚೆನ್ನಾಗಿ ಅರ್ಥ ಆಗಿರುವಂತಹದ್ದು ಪರಮಾತ್ಮನಿಗೆ. ಸೊ ಅದರಿಂದ ಇಲ್ಲಿ ಸೀತೆಗೆ ಹನುಮಂತನಿಗೆ ಮಾತ್ರ ಅವನು ಅವಕಾಶವನ್ನು ಈ ರೀತಿ ಕಲ್ಪಿಸ್ಕೊಡ್ತಾನೆ ಅಂತಲ್ಲ, ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಭಗವಂತ ಇಂತಹ ಅವಕಾಶಗಳನ್ನು ಪ್ರತಿಯೊಬ್ಬ ಜೀವಾತ್ಮನಿಗೂ ಕೂಡ ಕೊಡ್ತಾ ಇರ್ತಾನೆ. ದಟ್ ಈಸ್ ವೈ ಭಗವಂತ ಸದಾ ಎಚ್ಚರದಿಂದ ಇರ್ತಾನೆ ಅಂತ ಹೇಳ್ತಾರೆ. ಸೊ ಎಲ್ಲೋ ಒಂದು ಕಡೆ ಅವನು ನಮ್ಮೆಲ್ಲರನ್ನ ಪ್ರತಿ ಕ್ಷಣ ನೋಡ್ತಾ ಇರ್ತಾನೆ ಅನ್ನುವಂತಹ ಮಾತುಗಳನ್ನು ಹಿರಿಯರು ಹೇಳ್ತಾರೆ, ಅನುಭವಿಗಳು ಹೇಳ್ತಾರೆ. ಸೊ ನಾವು ಮಾಡ್ತಾ ಇರುವಂತಹ ಕೆಲಸವನ್ನು ಯಾರು ಗಮನಿಸದೆ ಹೋದರೂ ಕೂಡ ಪ್ರತಿ ಒಂದು ಘಟನೆಯನ್ನು ಕೂಡ ಗಮನಿಸ್ತಾ ಇರುವಂತಹದ್ದು ಇಟ್ ಈಸ್ ದಿ ಭಗವಾನ್. ಸೊ ಹೀಗೆ ಆಗುವಂತಹದ್ದೆಲ್ಲ ಒಳ್ಳೆಯದಕ್ಕಾಗಿ ಅಂತ ನಾವೇನು ಅನ್ಕೋತೀವಿ, ಆ ರೀತಿಯಲ್ಲಿ ಈಗ ಇಂತಹ ಒಂದು ಸಮಯದ ಅವಕಾಶ ಬಂದಿದೆ. ಸೊ ನಾವು ಹನುಮಂತ ನೋಡ್ತಾನೆ, ಯಾರೂ ಇಲ್ಲ, ಇದು ದಿಸ್ ಈಸ್ ದಿ ಪರ್ಫೆಕ್ಟ್ ಟೈಮ್ ಅನ್ನುವಂತಹದ್ದು ಹನುಮಂತನಿಗೆ ಅರ್ಥ ಆಗುತ್ತೆ. ಕಹ ಸೀತಾ ಬಿದಿಬ ಪ್ರತಿಕೂಲ ಮಿಲಿಹಿನ ಪಾವಕ ಮಿಟಕಿನ ಸೂಲ ದೇಕಿ ಅತಿ ಪ್ರಗಟ ಗಗನ ಅಂಗಾರ ಅವನೀನ ಆವತ ಏಕ ಊತಾರ. ಸೊ ಈಗ ಇಲ್ಲಿ ಯಾರೂ ಇಲ್ಲ, ಈ ಅಶೋಕವನದಲ್ಲಿ ಯಾರೂ ಇಲ್ಲ. ಅಲ್ಲಿ ಕೇವಲ ಸೀತಾಮಾತೆ ಒಬ್ಬಂಟಿಯಾಗಿ ಅಲ್ಲಿ ಉಳ್ಕೊಂಡಿದ್ದಾಳೆ. ಈ ಸಮಯದಲ್ಲಿ ಸೀತೆ ಈ ರೀತಿ ಯೋಚನೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾಳೆ. ಯಾರೂ ಇಲ್ಲ. ಅವಳು ರಿಕ್ವೆಸ್ಟ್ ಮಾಡ್ಕೊತಾಳೆ, ನನಗೆ ಬೆಂಕಿ ಬೇಕು, ಅಗ್ನಿ ಬೇಕು, ನಾನು ದೇಹ ತ್ಯಾಗ ಮಾಡ್ತೀನಿ ಅಂತ ಹೇಳಿ ತ್ರಿಜಟಳನ್ನು ರಿಕ್ವೆಸ್ಟ್ ಮಾಡ್ಕೊಂಡಿರ್ತಾಳೆ. ಬಟ್ ಈ ಸಮಯದಲ್ಲಿ ನಿನಗೆ ಬೆಂಕಿ ಸಿಗೋದಿಲ್ಲ ಅಂತ ಹೇಳಿ ತ್ರಿಜಟ ಕೂಡ ಶಿ ರೆಫ್ಯೂಸ್ ಟು ಪ್ರೊವೈಡ್ ಅಗ್ನಿ ಆ್ಯಂಡ್ ಶಿ ವೆಂಟ್ ಅವೇ. ಈಗ ಯಾರೂ ಇಲ್ಲ. ಸೊ ಅಗೇನ್ ಒಬ್ಬಳೇ ಉಳ್ಕೊಂಡಿರುವಂತಹ ಸೀತೆಯ ಮನಸ್ಸಿನಲ್ಲಿ ಮತ್ತೆ 108 ಆಲೋಚನೆಗಳು ಹರಿದಾಡೋದಕ್ಕೆ ಪ್ರಾರಂಭ ಆಗುತ್ತೆ. ಅವಳು ಯೋಚನೆ ಮಾಡ್ತಾಳೆ, ಅಯ್ಯೋ ಎಂಥ ವಿಧಿ ಇದು,
ವಿಧಿ ಪ್ರತಿಕೂಲ. ಈ ವಿಧಿ ಕೂಡ ನನ್ನ ವಿರುದ್ಧವಾಗಿ ವರ್ತಿಸ್ತಾ ಇದೆ. ನಾವು ಅನೇಕ ಸಂದರ್ಭಗಳಲ್ಲಿ ಹೇಳ್ತೀವಿ, ವಿಧಿ ಕೂಡ ನನ್ನ ಮೇಲೆ ಸೇಡು ತೀರಿಸ್ಕೊತಾ ಇದೆ. ಯಾಕೆ ಅಂತಂದ್ರೆ ಅಷ್ಟೊಂದು ನೋವು ಅನುಭವಿಸಿದ್ರಿಂದ ನಾವು ಇಂತಹ ಮಾತುಗಳನ್ನು ಆಡ್ತೀವಿ. ಇಲ್ಲಿ ಸೀತೆ ಅದೇ ರೀತಿ ಯೋಚನೆ ಮಾಡ್ತಾ ಇದ್ದಾಳೆ. ಈ ವಿಧಿ ಅನ್ನುವಂತಹದ್ದು ಬಹಳ ಕ್ರೂರ. ಈ ವಿಧಿ ಕೂಡ ನನಗೆ ವಿರುದ್ಧವಾಗಿದೆ. ಇಲ್ಲಿ ಮಿಲಿಹಿ ನ ಪಾವಕ ಮಿಟಹಿ ನ ಸೂಲ. ನನ್ನ ಪಾಲಿಗೆ ಅದೃಷ್ಟ ಅನ್ನುವಂತಹದ್ದೇ ಇಲ್ವಲ್ಲ. ಪ್ರತಿಯೊಂದು ಕೂಡ ನನ್ನ ಇಚ್ಛೆಗೆ ವಿರುದ್ಧವಾಗಿ ನಡೀತಾ ಇದೆ. ನನ್ನ ಬಳಿ ಯಾರೂ ಇಲ್ಲ. ನನಗೇನು ಬೇಕು ಏನು ಬೇಡ ಅಂತ ನಾನು ಏನಾರು ಹೇಳ್ಕೋಬೇಕು ಕೇಳ್ಕೋಬೇಕು ಅಂತಂದರೆ ಇಲ್ಲಿ ಯಾರೂ ಇಲ್ಲ. ನನ್ನವರು ಅಂತ ಇಲ್ಲಿ ನನ್ನ ಹತ್ರ ಯಾರೂ ಇಲ್ಲ. ಯಾರೂ ಇಲ್ಲದೆ ನಾನು ಹೇಗೆ ನನ್ನವರ ಜೊತೆ ನಾನು ಇಲ್ಲದೆ ಹೇಗೆ ಬದುಕಬೇಕು? ಅದರಿಂದ ಬದುಕು ಬೇಡ. ಯಾಕೆ ಬದುಕಬೇಕು ಅನ್ನೋಂತಹ ನಾನು ತೀರ್ಮಾನ ತಗೊಂಡ್ರೆ ನಾನು ದೇಹತ್ಯಾಗ ಮಾಡೋದಕ್ಕೆ ನಾನು ರೆಡಿ ಇದ್ದೀನಿ, ಸಿದ್ಧಳಾಗಿದ್ದೀನಿ ಅಂತಂದರೂ ಕೂಡ ಇಲ್ಲಿ ಚಿತೆಯ ನಿರ್ಮಾಣ ಮಾಡಿ ನಾನು ಅಗ್ನಿಯನ್ನು ಕೊಡು, ನಾನು ಚಿತೆಯನ್ನು ಪ್ರವೇಶ ಮಾಡ್ತೀನಿ ಅಂತಂದರೆ ಅದನ್ನು ಕೂಡ ತ್ರಿಜಟ ನಿರಾಕರಿಸಿ ಹೋಗಿದ್ದಾಳೆ. ಸೊ ಈ ವಿಧಿ ಅನ್ನುವಂತಹದ್ದು ಬಹಳ ಕ್ರೂರ. ಎಲ್ಲವೂ ನನ್ನ ವಿರುದ್ಧವಾಗಿ ಇದೆ. ನನಗೆ ಅದೃಷ್ಟ ಇಲ್ಲ. ನಾನು ಪರಿಪರಿಯಾಗಿ ಕೇಳಿಕೊಂಡೆ ತ್ರಿಜಟಾಳನ್ನು, ನನಗೆ ಬದುಕು ಬೇಡ, ನನಗೆ ರಾವಣನಿಂದ ಕೊಲ್ಲಲ್ಪಡಿಸ್ಕೋಬೇಕು ಅಂತಂದರೆ ಅದು ನನಗೆ ಬಹಳ ಹಿಂಸೆ ಆಗತ್ತೆ. ಮತ್ತು ಅವನು ಮಾತನಾಡೋ ರೀತಿ ಅದು ತುಂಬ ಚುಚ್ಚತ್ತೆ ನನಗೆ. ಅಂತಹ ಮಾತುಗಳನ್ನು ಕೇಳಿಸ್ಕೊಳ್ಳೋದಕ್ಕೂ ನನಗೆ ಇಷ್ಟ ಇಲ್ಲ. ಇನ್ನು ಅವನ ಕೈಯಿಂದ ನಾನು ಯಾಕೆ ಸಾವನ್ನು ಅನುಭವಿಸಬೇಕು? ನನಗೆ ಬದುಕು ಬೇಡ. ಇಂತಹ ನಿರ್ಧಾರವನ್ನು ನಾನು ತಗೊಂಡ್ರೂ ಕೂಡ ಈವನ್ ತ್ರಿಜಟ ಶಿ ಈಸ್ ನಾಟ್ ಕೋಆಪರೇಟಿಂಗ್. ಈ ಸರಿರಾತ್ರಿನಲ್ಲಿ ನನಗೆ ಬೆಂಕಿ ಸಿಗೋದಿಲ್ಲ ಅಂತ ಹೇಳಿ ಅವಳು ಕೂಡ ಹೊರಟೋಗಿದ್ದಾಳೆ, ನನ್ನನ್ನು ಬಿಟ್ಟು ಹೊರಟೋದ್ಲು. ಸೊ ವಿಧಿ ಅನ್ನುವಂತಹದ್ದು ನನ್ನ ವಿರುದ್ಧವಾಗಿದೆ. ಅದೇ ರೀತಿ ನನಗೆ ಅದೃಷ್ಟ ಕೂಡ ಇಲ್ಲ. ಅದೃಷ್ಟ ಅನ್ನುವಂತಹದ್ದು ಇದ್ದಿದ್ದ ಪಕ್ಷದಲ್ಲಿ ಇಷ್ಟೊತ್ತಿಗೆ ಪ್ರಭು ಶ್ರೀರಾಮಚಂದ್ರ ಇಲ್ಲಿಗೆ ಬಂದ್ಬಿಡ್ಬೇಕಾಗಿತ್ತು. ನನ್ನನ್ನು ಹುಡುಕೊಂಡು ಇಲ್ಲಿಗೆ ಬಂದ್ಬಿಡ್ಬೇಕಾಗಿತ್ತು. ಅವನು ಕೂಡ ಬಂದಿಲ್ಲ. ಅವನ ಬುದ್ಧಿಬಲ ಪರಾಕ್ರಮ ಎಲ್ಲ ನನಗೆ ಗೊತ್ತಿದೆ. ತ್ರಿಜಟ ಹೇಳಬೇಕು ಅಂತ ಏನಲ್ಲ, ಅವೆಲ್ಲ ನನ್ನ ನೆನಪಿನಲ್ಲೂ ಕೂಡ ಇದೆ. ಹೌ ಸ್ಟ್ರಾಂಗ್ ಹಿ ಈಸ್ ಎ ಗ್ರೇಟ್ ವಾರಿಯರ್. ರಘುವಂಶದಲ್ಲಿ ಅವನೊಬ್ಬ ಬಹಳ ಪ್ರಸಿದ್ಧನಾದಂತಹ ವ್ಯಕ್ತಿ ಶ್ರೀರಾಮ. ಬಹಳ ಪರಾಕ್ರಮಿ. ಬಿಲ್ಲುವಿದ್ಯೆಯಲ್ಲಿ, ಬಿಲ್ಲುಗಾರಿಕೆಯಲ್ಲಿ ಪ್ರಭು ಶ್ರೀರಾಮಚಂದ್ರ ಒಂದು ಬಾಣವನ್ನು ಹೂಡಿದಾನೆ ಅಂತಂದರೆ ಅದಕ್ಕೆ ಗುರಿ ಮುಟ್ಟೋದರಲ್ಲಿ ಸಂಶಯವೇ ಇಲ್ಲ. ನನಗೆ ಗೊತ್ತು, ಅವನ ಬುದ್ಧಿ ಗೊತ್ತು, ಅವನ ಬಲ ಗೊತ್ತು, ಅವನ ಪರಾಕ್ರಮ ನನಗೆ ಗೊತ್ತು. ನನಗೆ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ತ್ರಿಜಟ ಬಂದು ಮಾತನಾಡಿದಾಳೆ. ಆದರೆ ನನಗೆ ಗೊತ್ತು, ಅವಳು ನನ್ನನ್ನು ಸಂತೈಸುವ ಕಾರಣದಿಂದ ನನ್ನ ಮನಸ್ಸಿಗೆ ಸಮಾಧಾನ ಸಿಗಲಿ ಅಂತ ಅವಳು ಹೇಳಿದಾಳೆ. ಅವಳಿಗೂ ಗೊತ್ತು, ನಾನು ಪ್ರಭು ಶ್ರೀರಾಮನ ಮೇಲೆ ನನಗೆ ಶ್ರದ್ಧೆ ಇದೆ, ಅವನ ಮೇಲೆ ನಂಬಿಕೆ ಇದೆ, ನಾನು ಅವನನ್ನು ನಂಬಿದ್ದೀನಿ ಅನ್ನುವಂತಹದ್ದು ತ್ರಿಜಟಾಳಿಗೂ ಗೊತ್ತು. ಬಟ್ ಇನ್ಸ್ಪೈಟ್ ಆಫ್ ದಟ್ ನನ್ನ ಮನಸ್ಸು ಅಷ್ಟೊಂದು ಛಿದ್ರವಾಗಿದೆಯಲ್ಲ, ಮನಸ್ಸು ನೊಂದ್ಕೊಂಡಿದೆಯಾ ಅಂತ ಹೇಳಿ ನನ್ನನ್ನು ಸಂತೈಸಬೇಕು, ನನ್ನ ಮನಸ್ಸಿಗೆ ಸ್ವಲ್ಪ ಆನಂದ ಸಿಗಬೇಕು ಅಂತ ಹೇಳಿ ನನ್ನ ಎದುರಿಗೆ, ನನ್ನ ಕಿವಿಗಳಿಗೆ ಬೀಳುವಂತೆ ಪ್ರಭು ಶ್ರೀರಾಮಚಂದ್ರನ ಗುಣಗಾನವನ್ನು ಅವಳು ಮಾಡಿದಾಳೆ. ಇಟ್ಸ್ ಆಲ್ ಓಕೆ. ನನ್ನನ್ನು ಸಂತೈಸುವಂತಹ ಪ್ರಯತ್ನವನ್ನು ಮಾಡಿ ಕೊನೆಗೆ ನಾನು ಏನು ಬೆಂಕಿ ನನಗೆ ಬೇಕು ಅಂತ ಕೇಳಿಕೊಂಡೆ, ಅದನ್ನು ನಿರಾಕರಿಸಿ ಅವಳೀಗ ಹೊರಟೋಗಿದ್ದಾಳೆ. ಬಟ್ ಈ ವಿರಹ ವೇದನೆಯನ್ನು ತಡ್ಕೊಳ್ಳುವಂತಹ ಶಕ್ತಿ ನನಗೆ ಇಲ್ಲ. ಅದರಿಂದ ನಾನು ಸಾಯಲು ಸಿದ್ಧನಿದ್ದೇನೆ ಅಂತಂದರೆ ನನಗೆ ಬೆಂಕಿ ಎಲ್ಲೂ ಸಿಗ್ತಾ ಇಲ್ವಲ್ಲ. ಸೊ ಮಿಲಹೀನ ಪಾವಕ ಮಿಟಹೀನ ಸೂಲ. ಅಟ್ಲೀಸ್ಟ್ ಇಫ್ ನಾಟ್ ತ್ರಿಜಟ, ಎಲ್ಲೋ ಒಂದು ಕಡೆ ನನಗೆ ಬೆಂಕಿ ಸಿಕ್ಕಿದ್ದಿದ್ದರೆ ನಾನು ಇಷ್ಟೊತ್ತಿಗೆ ನನ್ನ ದೇಹ ತ್ಯಾಗವನ್ನು ಮಾಡ್ಬೋದಾಗಿತ್ತು. ಬಟ್ ಬೆಂಕಿ ಕೂಡ, ಅಗ್ನಿ ಕೂಡ ನನಗೆ ಸಿಗ್ತಾ ಇಲ್ಲ. ಮತ್ತು ನನ್ನ ದುಃಖ ಕೂಡ ನನ್ನನ್ನು ಬಿಟ್ಟು ಹೋಗ್ತಾ ಇಲ್ಲ. ಅಗ್ನಿ ಸಿಗ್ತಾ ಇಲ್ಲ, ದೇಹತ್ಯಾಗ ಮಾಡೋಕ್ಕೆ ಆಗ್ತಾ ಇಲ್ಲ, ಬದುಕೋದಕ್ಕೆ ಈ ವಿರಹ ವೇದನೆಯನ್ನು ಸಹಿಸುವಂತಹ ಶಕ್ತಿ ಇಲ್ಲ. ಸೊ ಇದೆಲ್ಲದರ ಜೊತೆಗೆ ನನ್ನ ದುಃಖ ಕೂಡ ಕಡಿಮೆ ಆಗ್ತಾ ಇಲ್ಲ. ಎಷ್ಟು ಅದೃಷ್ಟಹೀನಳು ನಾನು.
ವಿಧಿ ನನ್ನ ವಿರುದ್ಧವಾಗಿ ಬಹಳ ಕ್ರೂರವಾಗಿ ನನ್ನ ಜೊತೆ ಆಟ ಆಡ್ತಾ ಇದೆ. ಸೊ ಈ ಪರಿಸ್ಥಿತಿಯನ್ನು ಅವಳು ಮತ್ತೆ ಮತ್ತೆ ನೆನೆದು ನನಗೆ ಬೆಂಕಿ ಸಿಗಬೇಕಾಗಿತ್ತು ಅಂತ ಇಡೀ ಮನಸ್ಸಿನ ತುಂಬ ಅವಳು ಬೆಂಕಿ 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 ಅಂತ ಹೇಳಿ ಪ್ರತಿ ಕ್ಷಣ ಅವಳ ಮನಸ್ಸಿನಲ್ಲಿ ಈ ಅಗ್ನಿಯನ್ನು ಚಿಂತೆ ಮಾಡೋದು ಬಿಟ್ಟರೆ ಬೇರೆ ಒಂದೇ ಏನೂ ಕಾಣ್ತಾ ಇಲ್ಲ. ಅಗ್ನಿ ಸಿಕ್ಕಿದ್ರೆ ಹೇಗೋ ನಾನು ಸಾಯಬಹುದು ಅನ್ನೋವಂತಹದ್ದನ್ನು ನಿರಂತರವಾಗಿ ಯೋಚನೆ ಮಾಡಿ ಒಂಥರ ಉಸಿರಿನಲ್ಲೂ ಅದೇ ತುಂಬಿದೆ ಅಂತ ನಾವು ಮಾತನಾಡ್ತೀವಲ್ಲ, ಆ ರೀತಿಯಲ್ಲಿ ಸೀತೆಯ ಯೋಚನೆಗಳಲ್ಲಿ ಅವಳ ಉಸಿರಿನಲ್ಲಿ ಪ್ರತಿ ಕಣಕಣದಲ್ಲಿ ಅವಳು ಬೆಂಕಿಯನ್ನು ನೆನಪು ಮಾಡ್ಕೋತಾ ಇದ್ದಾಳೆ. ಬೆಂಕಿ ಸಿಗ್ತಾ ಇಲ್ವಲ್ಲ, ಇಟ್ ಈಸ್ ಸೋ ಅನ್ಫಾರ್ಚುನೇಟ್. ನನ್ನ ಪರಿಸ್ಥಿತಿ ಈ ರೀತಿ ಇದೆ. ದೇಹಕ್ಕೆ ಅತ ಪ್ರಕಟ ಗಗನ ಅಂಗಾರ ಅವನೀನ ಆವತ ಏಕ ಉತಾರ. ಈ ರೀತಿ ಯೋಚನೆ ಮಾಡಿ ಅವಳು ರಾತ್ರಿ ಆಕಾಶವನ್ನು ದಟ್ಟಿಸಿ ನೋಡ್ತಾಳೆ. ಆಕಾಶದಲ್ಲಿ ಅನೇಕ ನಕ್ಷತ್ರಗಳು ಪ್ರಜ್ವಲವಾಗಿ ಬೆಳಗ್ತಾ ಇದೆ. ಅಂತಂದರೆ ನಕ್ಷತ್ರಗಳು ಉರಿತಾ ಇದೆ. ಆ ನಕ್ಷತ್ರಗಳು ಆ ರೀತಿ ಮಿನುಗ್ತಾ ಇರುವಂತಹದ್ದು, ಪ್ರಜ್ವಲವಾಗಿರುವಂತಹ ಆ ನಕ್ಷತ್ರಗಳನ್ನು ನೋಡಿ ಸೀತೆ ಆ ನಕ್ಷತ್ರಗಳಲ್ಲಿ ಯಾವ್ದಾದ್ರು ಒಂದಾದರೂ ಉದುರಿ ಕೆಳಗಡೆ ಬೀಳಬಾರ್ದ? ಪ್ರಜ್ವಲಿಸ್ತಾ ಇದೆ ನಕ್ಷತ್ರಗಳು ಆಕಾಶದಲ್ಲಿ, ಬಟ್ ಏನು ಪ್ರಯೋಜನ ಇಲ್ಲ. ಅವಳ ಮನಸ್ಸಿನಲ್ಲಿ ಇಷ್ಟೊಂದು ಅಗ್ನಿಯ ಬಗ್ಗೆ ಆ ಚಿಂತೆ ಕಾಡಿ ತಲೆ ಎತ್ತಿ ಆಕಾಶವನ್ನು ನೋಡಿದಾಗ ಆಕಾಶದಲ್ಲಿ ನಕ್ಷತ್ರಗಳು ಮಿನುಗ್ತಾ ಇರುವಂತಹ ನಕ್ಷತ್ರಗಳು ಅವಳ ಕಣ್ಣಿಗೆ ಆ ನಕ್ಷತ್ರಗಳೆಲ್ಲ ಉರಿತಾ ಇದೆ, ಬೆಂಕಿಯ ಉಂಡೆಗಳಂತೆ ಕಾಣ್ತಾ ಇದೆ. ಅದು ಒಂದೆರಡಲ್ಲ, ಸಾವಿರಾರು ನಕ್ಷತ್ರಗಳನ್ನ ಅವಳು ನೋಡ್ತಾಳೆ ಆಕಾಶದಲ್ಲಿ. ಅವಳು ಅನ್ಕೋತಾಳೆ, ಯಾವ್ದಾದ್ರು ಒಂದು ನಕ್ಷತ್ರ ಜಾರಿ ಕೆಳಗೆ ಬೀಳಬಾರ್ದ? ಹೀಗೆ ಅವಳು ಎಲ್ಲಿ ನೋಡಿದ್ರೆ ಅಲ್ಲಿ ಅವಳಿಗೆ ಬೆಂಕಿಯ ಬಗ್ಗೆನೇ ಗಮನ. ಕತ್ತೆತ್ತಿ ನೋಡ್ತಾಳೆ, ಕಣ್ಣಿಗೆ ಬೆಂಕಿ ನಕ್ಷತ್ರಗಳು ಕಾಣುತ್ತೆ, ನಕ್ಷತ್ರಗಳೆಲ್ಲ ಬೆಂಕಿಯಂತೆ ಕಾಣ್ತಾ ಇದೆ. ಆಗ ಅವಳು ಹೇಳ್ತಾಳೆ ಆ ನಕ್ಷತ್ರಗಳಿಗೆ, ಎಷ್ಟೊಂದು ಬೆಂಕಿಗಳು ಥರ ಅಲ್ಲಿ ಉರಿತಾ ಇದೆ ನಕ್ಷತ್ರಗಳು, ಆದರೆ ಒಂದು ಕೂಡ ಭೂಮಿಗೆ ಉದುರಿ ಬೀಳ್ತಾ ಇಲ್ಲ. ಯಾವುದಾದ್ರೂ ಒಂದು ಇಲ್ಲಿ ನಾನಿರೋ ಜಾಗಕ್ಕೆ ಬಂದು ಬೀಳಬಾರ್ದಾ? ಈ ರೀತಿ ಅವಳು ಯೋಚನೆ ಮಾಡ್ತಾ ಇದ್ದಾಳೆ. ಪಾವಕಮಯ ಸನಿ ಸ್ರವತನ ಆಗಿ ಮಾನಹು ಮೋಹಿ ಜಾನಿ ಹತಭಾಗಿ ಸುನಹಿ ಬಿನಯ ಮಮ ಬಿಟಪ ಅಶೋಕ ಸತ್ಯ ನಾಮ ಕರುಹರು ಮಮ ಶೋಕ. ಸೊ ಈ ರಾತ್ರಿಯಲ್ಲಿ ಎಲ್ಲೂ ಬೆಂಕಿ ಸಿಗೋದಿಲ್ಲ ಅಂತ ಹೇಳಿ ಈ ತ್ರಿಜಟ ಹೊರಟು ಹೋಗಿದ್ದಾಳೆ. ಆದರೆ ಸೀತೆಯ ಮನಸ್ಸಿನಲ್ಲಿ ಈ ದುಃಖ ಅನ್ನುವಂತಹದ್ದು ಹೆಪ್ಪುಗಟ್ಟಿದೆ. ಅವಳಿಗೆ ವಿರಹ ವೇದನೆಯನ್ನು ಸಹಿಸಕ್ಕಾಗ್ತಾ ಇಲ್ಲ. ಕ್ಷಣಗಳು, ದಿನಗಳು, ಗಂಟೆಗಳು ಎಲ್ಲ ಉರುಳಿ ಹೋಗ್ತಾ ಇದೆ. ರಾವಣ ಕೊಟ್ಟಿರೋದು 1 ತಿಂಗಳ ಗಡುವು. 1 ತಿಂಗಳು ಯಾವುದೇ ಕ್ಷಣದಲ್ಲಿ ಅದು ಮುಗಿದೋಗಿ ಬಂದುಬಿಡುತ್ತೆ. ಸೊ ಅದರಿಂದ ಅವಳ ಮನಸ್ಸಿನಲ್ಲಿ ದುಃಖ ಹೆಪ್ಪುಗಟ್ಟಿ ಕೂತಿದೆ. ಬೆಂಕಿ ಸಿಗೋ ಹಾಗಿದ್ದಿದ್ರೆ ಅಟ್ಲೀಸ್ಟ್ ದೇಹತ್ಯಾಗ ಮಾಡುವುದಾಗಿತ್ತು. ಇಷ್ಟೊಂದೆಲ್ಲ ಯೋಚನೆಗೆ ಅವಕಾಶನೇ ಇರ್ತಿರ್ಲಿಲ್ಲ. ಸೊ ಇಲ್ಲಿ ನಾನು ವಿರಹ ವೇದನೆಯನ್ನು ನಾನು ಸಹಿಸಕ್ಕಾಗ್ತಾ ಇಲ್ಲ ಅನ್ನುವಂತಹದ್ದನ್ನು ನಾನು ಪದೇ ಪದೇ ಹೇಳ್ಕೊತಾ ಇದ್ದೀನಲ್ಲ, ದೇಹತ್ಯಾಗ ಮಾಡಿದ್ರೆ ಇದು ಹೇಳ್ಕೊಳ್ಳೋ ಹಾಗೂ ಇಲ್ಲ, ಮುಗಿದೋಗಿರೋದು ಎಲ್ಲ. ಹೀಗೆ ಒಂದೇ ಸಮ ಅವಳು ಯೋಚನೆ ಮಾಡ್ತಾ ಇದ್ದಾಳೆ. ಚಿಂತಾಕ್ರಾಂತಳಾಗಿ ನಿರಂತರವಾಗಿ ಅವಳು ಈ ಒಂದು ವಿರಹ ವೇದನೆಯನ್ನು ಸಹಿಸಲಾಗದೆ ದೇಹತ್ಯಾಗ ಮಾಡಬೇಕು, ಅದಕ್ಕೆ ನನಗೆ ಬೆಂಕಿ ಬೇಕು ಅಂತ ಹೇಳಿ ಬೆಂಕಿಯನ್ನು ಅವಳು ಚಿಂತೆ ಮಾಡ್ತಾ ಕೂತಿದ್ದಾಳೆ ಸೀತಾಮಾತೆ. ಸೊ ಅವಳು ಯೋಚನೆಗಳಲ್ಲಿ ಬೆಂಕಿ ಇದೆ, ಕಣ್ಬಿಟ್ಟು ನೋಡಿದ್ರೆ ಬೆಂಕಿ ಇದೆ, ಕಣ್ಣಿಗೆ ಕಾಣ್ತಾ ಇರೋವಂತಹದ್ದು ಬೆಂಕಿ. ಹೀಗೆ ಮನಸ್ಸಿನ ಒಳಗೆ, ಮನಸ್ಸಿನ ಹೊರಗೆ, ಎಲ್ಲಿ ನೋಡಿದ್ರು ಅಲ್ಲಿ ಅವಳಿಗೆ ಬೆಂಕಿ ಬೆಂಕಿ ಬೆಂಕಿ. ಈ ರೀತಿಯಾಗಿದೆ ಅವಳ ಕಂಡೀಷನ್ನು. ಆದರೆ ಎಲ್ಲೂ ಕೂಡ ಅವಳಿಗೆ ಬೆಂಕಿ ಸಿಗ್ತಾ ಇಲ್ಲ. ಬೆಂಕಿಯನ್ನು ನೋಡ್ತಾಳೆ, ಬೆಂಕಿಯನ್ನು ನೆನಪು ಮಾಡ್ಕೋತಾಳೆ, ಬೆಂಕಿಯನ್ನು ಕುರಿತು ಚಿಂತೆ ಮಾಡ್ತಾಳೆ, ಚಿಂತಿಸ್ತಾಳೆ, ಬಟ್ ಶಿ ಈಸ್ ನಾಟ್ ಗೆಟಿಂಗ್ ದಿ ಅಗ್ನಿ. ಹತಾಶಳಾಗಿ ಆಕಾಶ ನೋಡ್ತಾಳೆ. ಆಕಾಶ ನೋಡಿದಾಗ ಅಲ್ಲಿ ಅವಳ ಕಣ್ಣಿಗೆ ಆ ನಕ್ಷತ್ರಗಳು ಬೆಂಕಿಯ ಉಂಡೆಗಳಂತೆ ಕಾಣ್ತಾ ಇದೆ. ನಕ್ಷತ್ರಗಳು ಉರಿತಾ ಇದೆ, ಪ್ರಜ್ವಲಿಸ್ತಾ ಇದೆ.
ಆದರೆ ಒಂದೇ ಒಂದು ನಕ್ಷತ್ರ ಕೂಡ ಭೂಮಿಗೆ ಜಾರಿ ಬೀಳ್ತಾ ಇಲ್ಲ. ಹೋಗ್ಲಿ, ನಕ್ಷತ್ರಗಳು ಬೀಳ್ತಾ ಇಲ್ಲ, ಇಟ್ ಈಸ್ ಓಕೆ. ಚಂದ್ರನನ್ನ ನೋಡ್ತಾಳೆ, ಬಹುಶಃ ಅದು ಹುಣ್ಣಿಮೆ ಇರಬಹುದೋ ಏನೋ. ಪೂರ್ಣ ಚಂದ್ರನ ದರ್ಶನ ಹೇಗಾಗ್ತದೆ? ಆ್ಯಕ್ಚುಲಾಗಿ ಚಂದ್ರ ದರ್ಶನ ಅಥವಾ ಚಂದ್ರ ಅಂತಂದರೆ ಒಂದು ರೀತಿಯ ಶೀತಲ, ಅದು ಒಂದು ರೀತಿಯ ತಂಪು. ಅದು ಚಂದ್ರನನ್ನ ನೋಡಿದ್ರೆ ಮನಸ್ಸಿಗೆ ಒಂದು ರೀತಿಯ ಶೀತಲ ಭಾವ, ಅದರ ಅನುಭವ ಆಗುತ್ತೆ, ತಂಪಾದ ಅನುಭವ ಆಗತ್ತೆ. ಆದರೆ ಇಲ್ಲಿ ಚಂದ್ರ ಕೂಡ ಪ್ರಕಾಶಮಾನವಾಗಿರುವಂತಹ ಚಂದ್ರ, ಅವನಲ್ಲಿ ಬೆಂಕಿ ತುಂಬಿಕೊಂಡಿದ್ದಾನೇನೋ, ಆದ್ರಿಂದ ಅವನಲ್ಲಿ ಎಷ್ಟೊಂದು ಪ್ರಕಾಶಮಾನ ಇದೆ. ಸೊ ಈವನ್ ಚಂದ್ರ, ತಂಪಾಗಿರಬೇಕಾಗಿದ್ದಂತಹ ಚಂದ್ರ, ಅವನು ಕೂಡ ಬೆಂಕಿಯ ಉಂಡೆಯಾಗಿ ಕಾಣಿಸ್ತಾ ಇದ್ದಾನೆ. ಸೊ ಚಂದ್ರ ಈಸ್ ನೋ ಮೋರ್ ಶೀತಲ, ಅವನು ಕೂಡ ಉರಿತಾ ಇದ್ದಾನೆ. ಈಸ್ ಬರ್ನಿಂಗ್, ಮೂನ್ ಈಸ್ ಬರ್ನಿಂಗ್. ಇದು ಅವಳ ಯೋಚನೆ. ಅವಳಿಗೆ ಹೊರ ಪ್ರಪಂಚ ಈ ರೀತಿ ಕಾಣಿಸ್ತಾ ಇದೆ. ಅದರಿಂದ ಚಂದ್ರನಲ್ಲೂ ಕೂಡ ಅವಳು ಬೆಂಕಿಯನ್ನು ನೋಡ್ತಾ ಇದ್ದಾಳೆ. ಈ ಚಂದ್ರ ಅಗ್ನಿಮಯ ಅಂತಂದರೆ ದ ಎಂಟೈರ್ ಚಂದ್ರ ಇಸ್ ಫುಲ್ ಆಫ್ ಬೆಂಕಿ. ಮಯ, ಮಯ ಅಂತಂದರೆ ಫುಲ್ ಆಫ್, ಅಗ್ನಿಮಯ. ಸೊ ಚಂದ್ರನಲ್ಲಿ ಹೊಂಬೆಳಕು ಅಂತ ನಾವು ಹೇಳ್ತೀವಿ. ಚಂದ್ರನ ಬೆಳಕನ್ನು ನಾವು ಪರಿಪರಿಯಾಗಿ ನಾವು ವರ್ಣನೆ ಮಾಡ್ತೀವಿ. ಆದರೆ ಸೀತೆಯ ಕಣ್ಣಿಗೆ ಚಂದ್ರ ಈಸ್ ಅಗ್ನಿಮಯ, ಈಸ್ ಫುಲ್ ಆಫ್ ಫೈರ್. ಇಂತಹ ಚಂದ್ರ ಕೂಡ ಕೆಳಗಡೆ ಇಳಿದು ಬರ್ತಾ ಇಲ್ಲ, ಅವನು ಕೂಡ ಅಲ್ಲೇ ಆಕಾಶದಲ್ಲೇ, ಅವನು ಕೂಡ ಅಲ್ಲೇ ಇದ್ದಾನೆ. ನಕ್ಷತ್ರಗಳಂತೆ ಅವನು ಕೂಡ ಅಲ್ಲೇ ಇದ್ದಾನೆ. ನಕ್ಷತ್ರಗಳು ಜಾರಿ ಬೀಳ್ತಾ ಇಲ್ಲ. ಅದರಂತೆ ದಿಸ್ ಅಗ್ನಿಮಯ, ಚಂದ್ರ ಈಸ್ ಅಗ್ನಿಮಯ ಅನ್ನೋ ಒಂದು ಕಿಡಿ ಅಟ್ಲೀಸ್ಟ್ ಅದು ಕೂಡ ಸಿಗ್ತಾ ಇಲ್ವಲ್ಲ. ಎಂತಹ ಹತಭಾಗ್ಯೆ ನಾನು. ಸೊ ಬಹುಶಃ ವಿಧಿಯ ಜೊತೆಗೆ ಈ ನಕ್ಷತ್ರಗಳು, ಚಂದ್ರ, ಇವರೆಲ್ಲ ಒಟ್ಟಿಗೆ ಸೇರಿಕೊಂಡು ನನ್ನ ವಿರುದ್ಧವಾಗಿ ಆಟ ಆಡ್ತಾ ಇದ್ದಾರೆ. ನಾನು ಹತಭಾಗ್ಯ, ನನಗೆ ಅದೃಷ್ಟ ಅನ್ನುವಂತಹದ್ದೇ ಇಲ್ಲ. ಸೊ ನನ್ನ ದುಃಖ ಅವರಿಗೆಲ್ಲ ತುಂಬ ಸಂತೋಷ ಆಗ್ತಾ ಇದೆಯೋ ಏನೋ. ನಾನು ದುಃಖವನ್ನು ಮತ್ತು ವಿರಹವನ್ನು ಈ ರೀತಿ ಪರಿತಪಿಸ್ತಾ ಇರೋವಂತಹದ್ದು ಅವರಿಗೆ ಬಹುಶಃ ಅವರಿಗೆ ಆನಂದ ಸಿಗ್ತಾ ಇದೆ. ನನ್ನ ವಿರಹ ವೇದನೆ ಅವರಿಗೆ ಆನಂದವನ್ನು ಕೊಡ್ತಾ ಇದೆಯೋ ಏನೋ. ನನ್ನ ವಿರುದ್ಧವಾಗಿ ಅವರು ಆಟ ಆಡ್ತಾ ಇದ್ದಾರೆ. ಅವ್ರು ಯಾರು ನನಗೆ ಒಂದು ಸ್ವಲ್ಪ ಕೂಡ ಅವ್ರು ಯಾರಿಗೂ ಕರುಣೆ ಇಲ್ಲ. ಅಷ್ಟೊಂದು ನಕ್ಷತ್ರಗಳಲ್ಲಿ ಒಂದಾದರೂ ಜಾರಿ ಬೀಳ್ಬಹುದಾಗಿತ್ತು, ನಕ್ಷತ್ರ ಬೀಳ್ತಾ ಇಲ್ಲ. ದ ಎಂಟೈರ್ ಚಂದ್ರ ಈಸ್ ಅಗ್ನಿಮಯ. ಒಂದು ಸಣ್ಣ ಕಿಡಿ ಕೂಡ ಅವನಿಂದ ನನಗೆ ಸಿಗಬಹುದಾಗಿತ್ತು, ಅದು ಕೂಡ ಆಗ್ತಾ ಇಲ್ಲ. ಸೊ ಉರಿತಾ ಇರುವಂತಹ ನಕ್ಷತ್ರ ಆಗಲಿ ಅಥವಾ ಅಗ್ನಿಮಯನಾದಂತಹ ಚಂದ್ರನಿಂದ ಒಂದು ಕಿಡಿಯಾಗಲಿ ನನಗೆ ಸಿಗ್ತಾ ಇಲ್ಲ. ನಾನು ಅದೃಷ್ಟಹೀನಳು. ಸೊ ನನಗಾಗಿ ಬೆಂಕಿ ಕೂಡ ಸ್ಪಂದಿಸ್ತಾ ಇಲ್ಲ. ಸೊ ಅವಳಿಗೀಗ ಎಲ್ಲರೂ ನನ್ನ ವಿರುದ್ಧವಾಗಿದ್ದಾರೆ ಎನ್ನುವಂತಹದ್ದು ಅವಳ ಮನಸ್ಸಿನಲ್ಲಿ. ಸೊ ಪ್ರತಿಯೊಬ್ಬರು ಕೂಡ ನನ್ನ ವಿರುದ್ಧವಾಗಿ ಇದ್ದಾರೆ. ಈವನ್ ಅಗ್ನಿ ಕೂಡ ನನಗೆ ಸ್ಪಂದಿಸ್ತಾ ಇಲ್ಲ. ಸೊ ನನ್ನನ್ನು ಯಾರೂ ಅರ್ಥ ಮಾಡ್ಕೋತಾ ಇಲ್ವಲ್ಲ, ನನಗೆ ಸ್ಪಂದಿಸ್ತಾ ಇಲ್ವಲ್ಲ. ಸೊ ಇದು ಅವಳ ಮನಸ್ಸಿನಲ್ಲಿ ಅವಳಿಗೆ ಕಾಡ್ತಾ ಇರುವಂತಹ ಚಿಂತೆ. ಅವಳ ಕಣ್ಣಿಗೆ ಬಹಳ ಹತ್ತಿರದಲ್ಲಿ ಕಾಣ್ತಾ ಇರುವಂತಹದ್ದು ಅಶೋಕವನ. ಈಗ ಆಕಾಶ ಅಂತಂದಾಗ ಬಹಳ ದೂರದಲ್ಲಿ ನಕ್ಷತ್ರಗಳಿದ್ವು. ಅದಕ್ಕೆ ಕಂಪೇರ್ ಮಾಡಿದ್ರೆ ಚಂದ್ರ ಸ್ವಲ್ಪ ಹತ್ತಿರದಲ್ಲಿದ್ದಾನೇನೋ. ಬಟ್ ದೂರದಲ್ಲಿರುವಂತಹ ಉರಿತಾ ಇರೋ ನಕ್ಷತ್ರಗಳಲ್ಲಿ ಒಂದು ಕೂಡ ಜಾರಿ ಬೀಳಲಿಲ್ಲ. ಅದು ಬಿಟ್ಟರೆ ಮತ್ತಷ್ಟು ಹತ್ತಿರ, ತೀರ ಸಮೀಪ ಅಂತಂದರೆ ದಿಸ್ ಚಂದ್ರ. ಆ್ಯಂಡ್ ಚಂದ್ರ ಬಹಳ ಪ್ರಕಾಶಮಾನವಾಗಿದ್ದಾನಲ್ಲ. ಯಾಕೆ ಅಂತಂದರೆ ಹಿ ಈಸ್ ಅಗ್ನಿಮಯ. ಅಲ್ಲಿ ನೋ ಮೋರ್ ತಂಪು, ಅವನು ಕೂಡ ಉರಿತಾ ಇದ್ದಾನೆ. ಆದರೆ ಅವನಿಂದ ಕೂಡ ನನಗೆ ಒಂದು ಕಿಡಿ ಅಗ್ನಿ ಸಿಕ್ಕಲಿಲ್ಲ. ಸೊ ಅಗ್ನಿ ಕೂಡ ನನಗೆ ಸ್ಪಂದಿಸ್ತಾ ಇಲ್ಲ. ನಾನು ಎಷ್ಟು ಅದೃಷ್ಟಹೀನಳು. ಸೊ ಈಗ ನನಗೆ ರೈಟ್ ನಾವು ನನ್ನ ಕಣ್ಣೆದುರಿಗೆ ಇದೊಂದು ಅಶೋಕವನ ಬಿಟ್ಟರೆ ಇಲ್ಲಿ ಇನ್ಯಾರೂ ನನ್ನ ಬಳಿ ಇಲ್ಲ. ಸೊ ಈಗ ಅವಳೇನು ಮಾಡ್ತಾಳೆ, ಈ ಅಶೋಕವನದಲ್ಲಿ ಇರೋವಂತಹ ಆ ಅಶೋಕ ಮರಗಳನ್ನು ನೋಡ್ತಾಳೆ, ಆ ಅಶೋಕ ವೃಕ್ಷಗಳೊಂದಿಗೆ ಮಾತನಾಡ್ತಾಳೆ. ಅವಳಿಗೆ ಈಗ ಉಳಿದಿರೋದು ಇದೊಂದೇ, ಬೇರೆ ಯಾರೂ ಇಲ್ಲ ಅವಳ ಹತ್ರ. ಸೊ ಅವಳ ಅಶೋಕ ವೃಕ್ಷದ ಜೊತೆಗೆ ಮಾತನಾಡ್ತಾಳೆ. ಹೇ ಅಶೋಕ ವೃಕ್ಷವೇ, ಅಟ್ಲೀಸ್ಟ್ ನೀನಾದರೂ ನನ್ನ ಮಾತುಗಳನ್ನು ಕೇಳಿಸ್ಕೊ, ನೀನಾದರೂ ನನ್ನ ಅರ್ಥ ಮಾಡ್ಕೊ. ನನ್ನ ನೋವು ಏನು ಅನ್ನುವಂತಹದ್ದು ನೀನು ಬಹಳ ಹತ್ತಿರದಲ್ಲಿದೆಯಾ, ನಿನಗೆಲ್ಲ ಗೊತ್ತಾಗ್ತಾ ಇದೆ. ಅದರಿಂದ ನೀನಾದರೂ ನನ್ನನ್ನು ಸ್ಪಂದಿಸು, ನನ್ನನ್ನು ಅರ್ಥ ಮಾಡ್ಕೊ. ನೀನು ನನಗೆ
ಏನು ಬೇಕಾಗಿದೆ ಎನ್ನುವಂತಹದ್ದು ನಿನಗೆ ಗೊತ್ತಾಗಿದೆ. ಸೊ ಅದರಿಂದ ನನ್ನ ವಿನಂತಿಯನ್ನು ನೀನು ಕೇಳಿಸ್ಕೊ. ಫಸ್ಟ್ ಲಿಸನ್ ಟು ಮೀ. ನಾ ಏನೋ ಒಂದು ರಿಕ್ವೆಸ್ಟ್ ಮಾಡ್ಕೋತೀನಿ ನಿನ್ನ, ಆ ರಿಕ್ವೆಸ್ಟನ್ನು ನೀನು ಗಮನವಿಟ್ಟು ಕೇಳಿಸ್ಕೊ ಮತ್ತು ನನ್ನ ವಿನಂತಿಯನ್ನು ನೀನು ನನಗೆ ಸಿಗೋ ಹಾಗೆ ಮಾಡು, ಪರಿಹರಿಸು. ನೀನು ನನ್ನ ಶೋಕವನ್ನು ನಿವಾರಿಸಿ ನನಗೆ ಬೇಕಾಗಿರುವಂತಹದ್ದು ಕೊಡುವುದು ನೀನು. ಸೊ ಯಾಕೆ ಅಂತಂದರೆ ನಿನ್ನ ಹೆಸರು ಅಶೋಕ. ನನ್ನ ಶೋಕವನ್ನು ನಿವಾರಿಸು ನೀನು, ನಿನ್ನ ಹೆಸರನ್ನು ಸಾರ್ಥಕ ಮಾಡ್ಕೊ. ಸೊ ಅಶೋಕ ಅಂತಂದರೆ ದೆರ್ ಈಸ್ ನೋ ಶೋಕ. ಸೊ ಅದರಿಂದ ನನ್ನ ಶೋಕವನ್ನು, ನನಗೆ ಬೇಕಾಗಿರುವಂತಹದ್ದನ್ನು ಕೊಟ್ಟು ನನ್ನ ಶೋಕವನ್ನು ನಿವಾರಿಸಿ ನಿನ್ನನ್ನು ಅಶೋಕ ಅಂತ ಕರೀತಾರಲ್ಲ, ಆ ಹೆಸರನ್ನು ನೀನು ಸಾರ್ಥಕಪಡಿಸ್ಕೊ. ನೋಡು, ನಾನು ಇಲ್ಲೇ ನಿನ್ನ ಮರದ ಕೆಳಗಡೆ ಕೂತ್ಕೊಂಡು ಎಷ್ಟೊಂದು ದುಃಖ ಅನುಭವಿಸ್ತಾ ಇದ್ದೀನಿ. ನಾನು ದುಃಖ ಅನುಭವಿಸುವಂತಹದ್ದು ನಿನಗೆ ಇಷ್ಟನಾ? ಸೊ ನನ್ನ ದುಃಖವನ್ನು ಹೋಗಲಾಡಿಸು. ನೀನು ನಿಜವಾಗ್ಲೂ ಅಶೋಕ ಅನ್ನುವಂತಹದ್ದನ್ನು ದೃಢಪಡಿಸ್ಕೊ. ಸತ್ಯ ನಾಮ ಕರು ಹರು ಮಮ ಶೋಕ. ನೋಡು, ಆಕಾಶದಲ್ಲಿ ಹೊಳಿತಾ ಇರುವಂತಹ ನಕ್ಷತ್ರ ಬೆಂಕಿ ಥರ ಕಾಣಿಸ್ತು ನನಗೆ, ಆದರೆ ಅದು ಕೂಡ ನನಗಾಗಿ ಅದು ಸ್ಪಂದಿಸಲಿಲ್ಲ. ಬೆಳಗ್ತಾ ಇರುವಂತಹ ಚಂದ್ರ, ಹೀ ಈಸ್ ಫುಲ್ ಆಫ್ ಅಗ್ನಿಮಯ, ಹೀ ಈಸ್ ಬರ್ನಿಂಗ್, ಆದರೆ ಒಂದು ಕಿಡಿ ಅವನು ಕೂಡ ನನಗೆ ಕೊಡಲಿಲ್ಲ. ಅಗ್ನಿ ಕೂಡ ನನಗೆ ಸ್ಪಂದಿಸ್ತಾ ಇಲ್ಲ. ಈಗ ನನ್ನ ಸಮೀಪದಲ್ಲೇ ಇದ್ದು ನನ್ನ ಪ್ರತಿ ಕ್ಷಣದ ದುಃಖವನ್ನು ನೀನು ಹತ್ತಿರದಿಂದ ನಿಂತು ಗಮನಿಸಿ ನೀನು ನೋಡಿದ್ಯಾ. ನಿನಗೆಲ್ಲ ಗೊತ್ತಿದೆ. ನಾನು ಹೇಳ್ಕೊಳ್ಳದೆ ಹೋದರೂ, ನಿನ್ನನ್ನು ಕೇಳ್ಕೊಳ್ಳದೆ ಹೋದರೂ ನನಗೆ ಏನು ಬೇಕಾಗಿದೆ ಅನ್ನುವಂತಹದ್ದು ನಿನಗೆ ಚೆನ್ನಾಗಿ ಗೊತ್ತಿದೆ. ಆದರೂ ಕೂಡ ನಾನು ನಿನ್ನನ್ನು ಕೇಳ್ಕೊತಾ ಇದ್ದೀನಿ ಅಂತ ಹೇಳಿ ಅಶೋಕ ವೃಕ್ಷದ ಜೊತೆ ಅವಳು ಮಾತನಾಡ್ತಾ ಇದ್ದಾಳೆ. ನನ್ನ ದುಃಖವನ್ನು ನಾಶಪಡಿಸು. ಸೊ ಅವಳು ಅಶೋಕ ಮರವನ್ನು ಆ್ಯಕ್ಚುಲಾಗಿ ಏನು ಕೇಳ್ಕೊತಾ ಇದ್ದಾಳೆ? ಅವಳು ಅಶೋಕ ಮರಕ್ಕೆ ಹೇಳ್ತಾ ಇದ್ದಾಳೆ, ನನ್ನ ಶೋಕವನ್ನು ನಿವಾರಿಸಿ ನಿನ್ನ ಹೆಸರನ್ನು ಸಾರ್ಥಕಪಡಿಸ್ಕೊ. ಇಟ್ ಈಸ್ ಪಾಸಿಬಲ್ ಫಾರ್ ಯು. ಸೊ ನಿನಗೆ ಅಶೋಕ ಅಂತ ಇಟ್ಟಿರುವಂತಹ ಹೆಸರು ಸಾರ್ಥಕವಾಯಿತು ಅಂತ ಜನ ಹೇಳಬೇಕು. ಸೊ ಕಮ್ ನೌ ಯು ಪ್ರೂವ್ ಯುವರ್ ಸೆಲ್ಫ್. ಸೊ ಅಶೋಕ ಮರದ ಜೊತೆ ಅವಳು ಈ ಥರ ಮಾತಾಡ್ತಾ ಇದ್ದಾಳೆ. ಆ್ಯಕ್ಚುಲಾಗಿ ಅಶೋಕ ವೃಕ್ಷದಿಂದ ಅವಳಿಗೆ ಏನು ಬೇಕಾಗಿದೆ? ಅವಳು ಹೇಳ್ತಾಳೆ, ಶಿ ಕಂಟಿನ್ಯೂಸ್, ನೂತನ ಕಿಸಲೆಯ ಅನಲ ಸಮಾನ ದೇಹಿ ಅಗ್ನಿ ಜನಿ ಕರಹಿ ನಿಧಾನ ದೇಹಿ ಪರಮ ಬಿರ ಹಾಕುಲ ಸೀತ ಸೋಚನ ಕಪಿಹಿ ಕಲ್ಪ ಸಮಭೀತ. ಅವಳು ಅಶೋಕ ಮರಕ್ಕೆ ಹೇಳ್ತಾಳೆ, ನಿನಗೆ ಆಶ್ಚರ್ಯ ಆಗ್ಬೋದು, ನಾನು ನಿನ್ನ ಜೊತೆ ಮಾತನಾಡ್ತಾ ಇದ್ದೀನಿ, ನಿನ್ನಿಂದ ನಾನು ಏನೋ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ನಿನ್ನನ್ನು ಕೇಳ್ಕೊತಾ ಇದ್ದೀನಿ, ನಾನು ಪರಿಪರಿಯಾಗಿ ನಿನ್ನಲ್ಲಿ ಬೇಡಿಕೆಯನ್ನು ಇಟ್ಟು ನಿನ್ನನ್ನು ನಾನು ಬೇಡ್ತಾ ಇದ್ದೀನಿ. ನಾನು ಯಾಕೆ ಈ ರೀತಿ ಕೇಳ್ತಾ ಇದ್ದೀನಿ, ನಿನ್ನಲ್ಲಿ ಯಾವ ವಿನಂತಿಯನ್ನು ನಾನು ಇಡ್ತಾ ಇದ್ದೀನಿ, ನಿನಗೆ ಆಶ್ಚರ್ಯ ಆಗಬಹುದು. ಆದರೂ ಕೂಡ ನನ್ನ ಪರಿಸ್ಥಿತಿ ಆ ರೀತಿ ಇದೆ, ನನ್ನ ಕಂಡೀಷನ್ ಆ ರೀತಿ ಇದೆ, ನನಗೆ ನೀನು ಸಹಾಯ ಮಾಡಬೇಕು. ಸೊ ಇಟ್ ಈಸ್ ಪಾಸಿಬಲ್ ಫಾರ್ ಯು. ಅದರಿಂದ ನಾನು ನಿನ್ನಲ್ಲಿ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಐ ಹ್ಯಾವ್ ಎ ರೀಸನ್. ನಿನ್ನನ್ನು ಯಾಕೆ ಬೇಡ್ಕೋತಾ ಇದ್ದೀನಿ ಅಂತಂದರೆ ಐ ಹ್ಯಾವ್ ಎ ರೀಸನ್, ಕಾರಣ ಇದೆ. ಸುಮ್ಮನೆ ನಾನು ಆ ರೀತಿ ಕೇಳ್ಕೋತಾ ಇಲ್ಲ. ನನಗೆ ಈ ನನ್ನ ದುಃಖವನ್ನು ಭರಿಸುವಂತಹ ಶಕ್ತಿ ಇಲ್ಲ, ಸಾಧ್ಯವೇ ಇಲ್ಲ. ಸಾಕಷ್ಟು ತಡ್ಕೊಂಡಾಗೋಗಿದೆ. ಇನ್ನು ನೋ ಮೋರ್. ಒಂದು ತಂತಿಯನ್ನು ಎಳೆದಾಗ ಅದು ಯಾವುದೋ ಒಂದು ಟೈಮಲ್ಲಿ ಕಟ್ಟಾಗ್ಬಿಡುತ್ತೆ. ಆ ರೀತಿ ಇನ್ನು ನನಗೆ ತಡ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ. ದುಃಖವನ್ನು ಭರಿಸುವಂತಹ ಶಕ್ತಿ ಇಲ್ಲವೇ ಇಲ್ಲ. ಇದ್ದ ಅಷ್ಟೋ ಶಕ್ತಿ ಸಂಪೂರ್ಣವಾಗಿ ವೆಚ್ಚವಾಗಿ ಹೋಗಿದೆ, ಖಾಲಿಯಾಗಿ ಹೋಗಿದೆ. ಇನ್ನು ಶಕ್ತಿ ಇಲ್ಲ. ನಾನು ರಾವಣನ ಮಾತುಗಳನ್ನು ಕೇಳೋದಿಲ್ಲ. ಅವನು ಕೂಡ ನನಗೆ 1 ತಿಂಗಳ ಗಡುವು ಕೊಟ್ಟಿದ್ದಾನೆ. 1 ತಿಂಗಳ ಒಳಗಡೆ ನೀನು ನಿನ್ನ ಮನಸ್ಸನ್ನು ಬದಲಾಯಿಸಿ ನನ್ನನ್ನು ಒಪ್ಕೋಬೇಕು. ನೀನು ಇಲ್ಲಾಂದರೆ ನಿನ್ನನ್ನು ಕೊಂದು ಹಾಕ್ತೀನಿ ಅಂತ ಹೇಳಿ 1 ತಿಂಗಳುಗಳ ಕಾಲದ ಗಡುವು ಕೊಟ್ಟಿದ್ದಾನೆ. ನೀನು ಒಪ್ಕೊಳ್ದೆ ಹೋದರೆ ಆ ನಂತರದಲ್ಲಿ ಬಂದು ನಾನು ನಿನ್ನನ್ನು ಕೊಲ್ತೀನಿ ಅಂತ ಹೇಳಿದ್ದಾನೆ. ಅವನು ಬಂದು ಅವನು ನನ್ನನ್ನು ಸಾಯಿಸುವಂತಹದ್ದು ನನಗಿಷ್ಟ ಇಲ್ಲ. ನಾನು ಮರಣಕ್ಕೆ ಹೆದರ್ತಾ ಇಲ್ಲ. ಅವನು ಬಂದು ನನ್ನನ್ನು ಸಾಯಿಸ್ತಾನಲ್ಲ ಅಂತ ಹೇಳಿ ನಾನು ಯೋಚನೆ ಮಾಡ್ತಾ ಇಲ್ಲ. ಸಾವಿಗೆ ನಾನು ಹೆದರ್ತಾ ಇಲ್ಲ. ಆದರೆ ಅವನ ಕೈನಲ್ಲಿ ನಾನು ಸಾವನ್ನು ಸ್ವೀಕರಿಸುವಂತಹದ್ದು ನನಗೆ ಇಷ್ಟ ಇಲ್ಲ. ಸೊ ಅದರಿಂದ ಅವನು ಬಂದು ನನ್ನನ್ನು ಕೊಲ್ಲುವುದಕ್ಕಿಂತ ಮುಂಚೆ ನಾನೇ ದೇಹತ್ಯಾಗವನ್ನು ಮಾಡಿದ್ರೆ ಒಳ್ಳೆಯದಲ್ವಾ? ಆದ್ದರಿಂದ ನಾನು ನಿನ್ನನ್ನು ಕೇಳ್ಕೊತಾ ಇದ್ದೀನಿ. ನಾನೀಗ ದೇಹತ್ಯಾಗವನ್ನು ಮಾಡಬೇಕು ಅಂತಂದರೆ ನನಗೆ ಅಗ್ನಿ ಬೇಕು. ಸೊ ಅಗ್ನಿಗಾಗಿ ನಾನು ಕಾದಿದ್ದೀನಿ.
ಇಷ್ಟೊತ್ತು ನಾನು ನಿನ್ನ ಜೊತೆ ಮಾತಾಡಿದ್ನ ಅಶೋಕ ವೃಕ್ಷ, ನನ್ನ ಎಲ್ಲ ದುಃಖಗಳನ್ನು ನಿನ್ನ ಹತ್ರ ಹೇಳಿಕೊಂಡೆ, ನನಗೆ ನಿನ್ನಿಂದ ಸಹಾಯ ಆಗಬೇಕಾಗಿದೆ ಅಂತ ಎಲ್ಲ ಹೇಳಿಕೊಂಡೆ. ಯಾವ ರೀತಿಯ ಸಹಾಯ ಅಂತಂದರೆ, ನನಗೆ ನೀನು ಅಗ್ನಿಯನ್ನು ಕೊಡಬೇಕು. ಹೇ ವೃಕ್ಷ, ಹೇ ಅಶೋಕ ವೃಕ್ಷ, ನಿನ್ನ ನೂತನ ಚಿಗುರುಗಳು, ನೂತನ ಕೆಸಲಯ, ನಿನ್ನ ನೂತನ ಚಿಗುರುಗಳು, ದ ಟೆಂಡರ್ ಲೀವ್ಸ್ ಅಂತ ಹೇಳ್ತೀವಲ್ಲ, ದೇ ಆರ್ ಲೈಕ್ ಫೈರ್. ಯಾಕೆ ಅಂತಂದರೆ ಆ ಚಿಗುರು ಎಲೆ ಅನ್ನುವಂತಹದ್ದು ಒಂದು ರೀತಿಯಲ್ಲಿ ಕೆಂಪು ಬಣ್ಣದಲ್ಲಿರುತ್ತೆ, ಕೆಂಪು ಹಳದಿ ಮಿಶ್ರಿತ. ಸೊ ಇಟ್ ಈಸ್ ಲೈಕ್ ಫೈರ್. ಅದರಿಂದ ನನ್ನ ವಿಚಾರದಲ್ಲಿ ನೀ ಯಾವ ಸಂಕೋಚನೂ ಇಟ್ಕೋಬೇಡ. ಏನಪ್ಪ ಇವಳು ಬಂದು ನನ್ನ ಎಲೆಗಳಲ್ಲಿ ಬೆಂಕಿ ಕಾಣ್ತಾ ಇದೆ ಕೊಡು ಅಂತ ಕೇಳ್ಕೊತಾ ಇದ್ದಾಳೆ, ನೀನು ಆ ರೀತಿ ಯಾವ ಸಂಕೋಚನೂ ಇಟ್ಕೋಬೇಡ. ಅದರಿಂದ ಬೆಂಕಿನ ಕೊಟ್ಬಿಡು. ನಿನ್ನ ಎಲೆಗಳಲ್ಲಿ ಆ ರೀತಿ ಇದೆ, ಬೆಂಕಿ ಕಾಣ್ತಾ ಇದೆ ನನಗೆ, ಆ ಬೆಂಕಿಯನ್ನು ನೀನು ನನಗೆ ಕೊಟ್ಬಿಡು. ಈ ನನ್ನ ವಿರಹ ಪರಾಕಾಷ್ಠೆ ಮುಟ್ಟುವಂತೆ ಮಾಡಬೇಡ. ಸೊ ಈ ಒಂದು ವಿರಹ ವೇದನೆ ಇನ್ನೂ ಎಷ್ಟು ನಾನು ತಡ್ಕೋಬೋದು ಅನ್ನುವಂತಹದ್ದನ್ನು ನೀನು ಟೆಸ್ಟ್ ಮಾಡಬೇಡ. ನನಗೆ ಆ ಶಕ್ತಿ ಇಲ್ಲ. ನೀನು ಪರೀಕ್ಷೆ ಮಾಡ್ತೀನಿ ಅನ್ನುವಂತಹದ್ದು ನಿನ್ನ ಅಪೇಕ್ಷೆ ಆಗಿದ್ರೂ ಅದಕ್ಕೆ ಸಿದ್ಧತೆ ಇಲ್ಲ. ಸೊ ನನಗೆ ಅಷ್ಟು ಶಕ್ತಿ ಇಲ್ಲ. ಈ ನನ್ನ ವಿರಹವನ್ನು ತುಟ್ಟ ತುದಿಗೆ ಮುಟ್ಟಿಸ್ಬೇಡ ನೀನು, ಸಾಕು. ಇನ್ನು ನನ್ನ ಕೈನಲ್ಲಿ ತಡ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಹೀಗೆ ಸೀತಾದೇವಿ ಬಹಳ ವಿರಹದಿಂದ ವೇದನೆಯಿಂದ ಬೆಂದು ನೊಂದು ಬಹಳ ವ್ಯಾಕುಲಗೊಂಡು ಈ ರೀತಿ ಮಾತನಾಡ್ತಾ ಇದ್ದಾಳೆ. ಅವಳ ಮನಸ್ಸಿನಲ್ಲಿ ಸಂಪೂರ್ಣವಾಗಿ ಒಂದು ಸಣ್ಣ ಅವಕಾಶ, ಬೆಂಕಿ ಸಿಗತ್ತೆ ಅನ್ನೋದಾದರೆ ನಾನು ಪ್ರಾಣತ್ಯಾಗ ಮಾಡಬಹುದು ಅನ್ನುವಂತಹದ್ದು ಅವಳ ಮನಸ್ಸಿನಲ್ಲಿ ಕೂತಿದೆ. ಹಾಗಾಗಿ ಅವಳು ಹತಾಶಭಾವದಿಂದ ತಲೆ ಎತ್ತಿ ಆಕಾಶವನ್ನು ನೋಡ್ತಾಳೆ. ಇನ್ನೇನು ನನಗೆ ದಿಕ್ಕಿನ್ಯಾರು ಅಂತ ಹೇಳಿ ಆಕಾಶವನ್ನು ನೋಡಿದ್ರೆ ಆ ಶರೀರದಲ್ಲಿ ಆಕಾಶದಲ್ಲಿ ದೂರದಲ್ಲಿ ಮೇಲ್ಗಡೆ ನಕ್ಷತ್ರಗಳು ಹೊಳಿತಾ ಇದೆ. ಆದರೆ ಮಿನುಕ್ತಾ ಇರುವಂತಹ ನಕ್ಷತ್ರಗಳು ಅವಳ ಕಣ್ಣಿಗೆ ಪಾಪ ಬೆಂಕಿಯ ಉಂಡೆ ಅಂತೆ ಕಾಣ್ತಾ ಇದೆ. ಯಾವುದಾದ್ರು ಒಂದು ನಕ್ಷತ್ರ ಅದು ಬೆಂಕಿ ಉಂಡೆ ಆಗಿರೋದ್ರಿಂದ ಜಾರಿ ಕೆಳಗೆ ಬೀಳಬಾರ್ದ? ಎಷ್ಟೊಂದಿದೆ ಆಕಾಶದಲ್ಲಿ, ಸಾವಿರಾರು ಲಕ್ಷಾಂತರ ನಕ್ಷತ್ರಗಳಿವೆ. ಯಾವುದಾದ್ರೂ ಒಂದು ಬಿದ್ದರೆ ಸಾಕು, ನನ್ನ ದೇಹ ತ್ಯಾಗ ಮಾಡಬಹುದು. ಆದರೆ ಯಾವುದು ಬೀಳ್ತಾ ಇಲ್ವೇ? ಅದೇ ರೀತಿ ಚಂದ್ರನನ್ನ ನೋಡಿದ್ರೆ ಬಹಳ ಪ್ರಕಾಶಮಾನವಾಗಿದ್ದಾನೆ. ಕಾರಣ ಏನು ಅಂತಂದ್ರೆ ಹೀ ಈಸ್ ಅಗ್ನಿಮಯ. ಅಲ್ಲಿ ಬೆಂಕಿ ಉರಿತಾ ಇದೆ ಚಂದ್ರನಲ್ಲಿ. ಚಂದ್ರ ಈಸ್ ಫುಲ್ ಆಫ್ ಅಗ್ನಿಮಯ. ಒಂದು ಸಣ್ಣ ಕಿಡಿನ ನನಗೆ ಅವನು ಕೊಡ್ಬೋದಾಗಿತ್ತು, ಅವನು ಕೂಡ ಕೊಡಲಿಲ್ಲ. ನನಗೆ ಯಾರು ದಿಕ್ಕು? ಈಗ ನನ್ನ ಹತ್ರ ಯಾರೂ ಇಲ್ಲ. ಈಗ ನನ್ನ ಸಮೀಪದಲ್ಲಿ ನನಗೆ ಹತ್ತಿರದಲ್ಲಿರೋದು ಯಾರು ಅಂತಂದ್ರೆ ನೀನೇ. ಈಗ ಅವಳು ಅಶೋಕ ವೃಕ್ಷವನ್ನು ಕುರಿತು ಈ ರೀತಿ ಪರಿಪರಿಯಾಗಿ ತನ್ನ ವಿರಹ ವೇದನೆಯನ್ನು ಆ ವೃಕ್ಷದೊಂದಿಗೆ ಹಂಚಿಕೊಂಡಿದ್ದಾಳೆ. ಸೊ ಅವಳ ಕಣ್ಣಿಗೆ ಆ ಮರದಲ್ಲಿ ಹೊಸ ಚಿಗುರು ಎಲೆಗಳು ಆ ರೀತಿ ಅವಳಿಗೆ ಅಗ್ನಿಯ ಜ್ವಾಲೆಯಂತೆ ಕಂಡು ಬಂದಿದೆ. ಆ ಹೊಸ ಚಿಗುರು ಅನ್ನುವಂತಹದ್ದು ಒಂದು ರೀತಿ ಟೆಂಡರ್ ಲೀವ್ಸ್, ಅದ್ರ ಕಲರ್ ಒಂಥರ ರೆಡ್ಡಿಶ್. ಅದನ್ನು ನೋಡ್ಬಿಟ್ಟು ಅವಳಿಗೆ ಅಲ್ಲಿ ಅದು ಬೆಂಕಿ ಥರ ಕಾಣ್ತಾ ಇದೆ. ಸೊ ಆ ನೂತನ ಚಿಗುರುಗಳಲ್ಲಿ ಎಲ್ಲೋ ಬೆಂಕಿ ಇದೆ ಅನಿಸುತ್ತೆ. ಅದರಿಂದ ಅಶೋಕವನದಲ್ಲಿ ಬೆಂಕಿ ಈಸ್ ಪಾಸಿಬಲ್. ಸೊ ಈ ಒಂದು ಥಿಂಕಿಂಗ್ಗೆ ಅವಳು ಬಂದು ಅಶೋಕ ವೃಕ್ಷದ ಜೊತೆಗೆ ತನ್ನ ವೇದನೆಯನ್ನು ಹಂಚಿಕೊಂಡು ಅಶೋಕ ವೃಕ್ಷವನ್ನು ಅವಳು ಬೇಡ್ಕೋತಾ ಇದ್ದಾಳೆ. ನನ್ನ ಬೇಡಿಕೆಯನ್ನು ಈಡೇರಿಸಿ, ನನ್ನ ದುಃಖವನ್ನು ನಿವಾರಿಸಿ, ನಿನಗೆ ಅಶೋಕ ಅಂತ ಕರೀತಾರಲ್ಲ ಆ ಹೆಸರನ್ನು ನೀನು ಸಾರ್ಥಕ ಮಾಡ್ಕೋ. ನನ್ನ ದುಃಖವನ್ನು ನಿವಾರಿಸಿ. ದೆರ್ ಈಸ್ ನೋ ಶೋಕ, ದಟ್ ಈಸ್ ಅಶೋಕ. ಸೊ ಪ್ರೂವ್ ಯುವರ್ ಸೆಲ್ಫ್ ಬೈ ಗಿವಿಂಗ್ ಮೀ ದಿ ಫೈರ್. ಹೀಗೆ ಪರಿಪರಿಯಾಗಿ ಬೇಡ್ಕೋತಾ ಇದ್ದಾಳೆ ಸೀತೆ. ಈ ರೀತಿ ಬೇಡ್ಕೋತಾ ಇರುವಂತಹದ್ದನ್ನು ಮರದ ಮೇಲೆ ಅಲ್ಲೇ ಕುಳಿತು ಹನುಮಂತ ಇವೆಲ್ಲವನ್ನ ಕೇಳಿಸ್ಕೋತಾನೆ. ಸೊ ಈ ಮಾತುಗಳನ್ನು ಕೇಳಿ ಒಂದೊಂದು ಕ್ಷಣವನ್ನು ಅವನು ಒಂದೊಂದು ಕಲ್ಪದಂತೆ ಹನುಮಂತ ಅನುಭವಿಸಿದ್ದಾನೆ. ಬಹಳ ಸೂಕ್ಷ್ಮ ರೂಪದಿಂದ ಮರದ ಮೇಲೆ ಯಾರಿಗೂ ಕಾಣಿಸ್ಕೋಬಾರ್ದು ಅಂತ ಹೇಳಿ ಅವನು ಕೂಡ ಅಲ್ಲೇ ಕೆಲವು ಎಲೆಗಳ ಹಿಂದೆ ಅವಿತು ಕುಳಿತಿದ್ದಾನೆ. ಈ ಸೀತೆ ಅಶೋಕ ಮರವನ್ನು ನೋಡಿ ಆ ವೃಕ್ಷಕ್ಕೆ ತನ್ನೆಲ್ಲ ಕಷ್ಟಗಳನ್ನು ಹೇಳ್ಕೋತಾ ಇದ್ದಾಳೆ.
ನಿನ್ನ ನೂತನ ಎಲೆಗಳು, ಆ ಫ್ರೆಶ್ ಟೆಂಡರ್ ಲೀವ್ಸ್ ಇದೆಯಲ್ಲ, ದೇ ಲುಕ್ ಲೈಕ್ ಫೈರ್. ಕೆಂಪು ಮತ್ತು ಹಳದಿ ಮಿಶ್ರಿತವಾಗಿ ಇರೋದ್ರಿಂದ ಅದು ನಂತರದಲ್ಲಿ ಅದು ಹಸಿರು ಬಣ್ಣಕ್ಕೆ ತಿರುಗಿಬಿಡುತ್ತೆ. ನೌ ಇಟ್ ಈಸ್ ಟೆಂಡರ್ ಲೀವ್ಸ್, ಬಟ್ ಸದ್ಯದಲ್ಲೇ ಅದು ತನ್ನ ಟೆಂಡರ್ನೆಸ್ನ ಕಳ್ಕೊಳ್ಳುತ್ತೆ. ಇಟ್ ಬಿಕಮ್ಸ್ ಗ್ರೀನ್ ಲೀವ್ಸ್. ಸೊ ಬಿಫೋರ್ ಇಟ್ ಅಟೈನ್ಸ್ ದಟ್ ಸ್ಟೇಟ್ ದೇರ್ ಈಸ್ ಫೈರ್ ಇನ್ ಇಟ್. ಸೊ ಗಿವ್ ಮಿ ದಟ್ ಫೈರ್. ಈ ರೀತಿ ಅವಳು ಕೇಳ್ಕೊತಾ ಇದ್ದಾಳೆ. ಅವಳ ಕಣ್ಣಿಗೆ ಬೆಂಕಿಯ ಜ್ವಾಲೆಯಂತೆ ಅದು ಕಾಣ್ತಾ ಇದೆ, ಆ ಟೆಂಡರ್ ಲೀವ್ಸು. ಸೊ ಮನಸ್ಸಿನ ತುಂಬ ಅವಳಿಗೆ ಬೇಕಾಗಿರೋಂತಹದ್ದು ಅಗ್ನಿ. ಸೊ ಅಗ್ನಿಯನ್ನು ಅವಳು ಅಷ್ಟೊಂದು ಚಿಂತೆ ಮಾಡಿದ್ದಾಳೆ. ಅಶೋಕ ಮರದ ಎಲೆಗಳು ಅವಳಿಗೆ ಬೆಂಕಿಯ ಜ್ವಾಲೆಗಳಂತೆ ಕಂಡು ಬಂದಿದೆ. ಸೊ ಅದನ್ನು ನೋಡಿ ಅವಳು ಅಶೋಕ ವೃಕ್ಷವಾದರೂ ಒಂದು ಪಕ್ಷ ನನ್ನ ನೆನವಿಗೆ ಬರಬಹುದು ಅಂತ ತಿಳ್ಕೊಂಡು ತನ್ನ ಮನಸ್ಸಿನಲ್ಲಿ ಇದ್ದಂತಹ ಅಷ್ಟೂ ನೋವುಗಳನ್ನು ಆ ವೃಕ್ಷದೊಂದಿಗೆ ಹಂಚಿಕೊಂಡಿದ್ದಾಳೆ. ಸೊ ಈ ಎಲ್ಲ ಮಾತುಗಳನ್ನು ಸೀತೆಯ ಮನದಾಳದ ಮಾತುಗಳನ್ನು ಹನುಮಂತ ಅಲ್ಲಿ ಮರದ ಮೇಲೆ ಕುಳಿತುಕೊಂಡು ಅವೆಲ್ಲವನ್ನು ಕೇಳಿಸ್ಕೊತಾ ಇದ್ದಾನೆ. ಸೊ ಒಂದೊಂದು ಕ್ಷಣ ಅವಳು ಆ ವಿರಹ ವೇದನೆಯ ಕಾರಣದಿಂದ ಮನದಾಳದ ನೋವುಗಳನ್ನು ಅವಳು ತೋಡ್ಕೋತಾ ಇದ್ದಾಗ ಮರದ ಮೇಲೆ ಕುಳಿತಿದ್ದಂತಹ ಈ ಹನುಮಂತನಿಗೆ ಒಂದೊಂದು ಕ್ಷಣ ಒಂದೊಂದು ಕಲ್ಪದಂತೆ ಭಾಸ ಆಯಿತು. ಎಂಥ ಕಷ್ಟ ಅನುಭವಿಸ್ತಾ ಇದ್ದಾಳೆ ಸೀತೆ, ಈ ಕಷ್ಟಕ್ಕೆ ಕೊನೆ ಏನು? ಒಂದೊಂದು ಕ್ಷಣ ಅವನು ಮರದ ಮೇಲೆ ಆ ರೀತಿ ಕುಳಿತಿರೋ ಅಂತಹದ್ದು ಒಂದೊಂದು ಕಲ್ಪವನ್ನೇ ನಾನು ಕಳೀತಾ ಇದ್ದೀನೇನೋ, ಎಷ್ಟೊಂದು ನೋವು ಅನುಭವಿಸ್ತಾ ಇದ್ದಾಳೆ ಮಾತೆ ಸೀತಾ. ಕಲ್ಪ ಅಂತಂದರೆ 1000 ಚತುರ್ಯುಗ. ಸೊ ಸಚ್ ಎ ಲಾಂಗ್ ಪೀರಿಯಡ್ ಅವನಿಗೆ ಭಾಸ ಆಗಿದ್ದು ಅಂತಂದರೆ, ಒಂದು ಚತುರ್ಯುಗ ಅಂತಂದರೆ 43,20,000 ವರ್ಷಗಳು. ಒಂದು ಕಲ್ಪ ಅಂತಂದರೆ ಇಂತಹ 1,000 ಯುಗಗಳು. ಸೊ ಸೀತೆಯ ಮಿಸರಬಲ್ ಕಂಡೀಷನ್ ಈ ರೀತಿ ಹನುಮಂತನಿಗೆ ಅನುಭವವನ್ನು ಕೊಟ್ಟಿದೆ. ಎ ಸಾರ್ಟ್ ಆಫ್ ಇಲ್ಲಿ ಒಂದು ರೀತಿಯಲ್ಲಿ ಸೀತೆ ವಿರಹ ವೇದನೆಯನ್ನು ಈ ರೀತಿ ಅನುಭವಿಸ್ತಾ ಇದ್ದಾಳೆ. ಅವಳಿಗೆ ಅಷ್ಟೊಂದು ದುಃಖ ಆಗಿದೆ. ಸೀತೆ ಅನುಭವಿಸ್ತಾ ಇರುವಂತಹ ಈ ದುಃಖದ ಪ್ರತಿ ಕ್ಷಣ ಹನುಮಂತನಿಗೆ ಒಂದೊಂದು ಕಲ್ಪವನ್ನು ನಾನು ಇಲ್ಲಿ ಕಳೀತಾ ಇದ್ದೀನಿ. ಸಚ್ ಎ ಲಾಂಗ್ ಪೀರಿಯಡ್. ಸೀತೆಯ ಒಂದು ಕ್ಷಣ ಅವನಿಗೆ ಒಂದು ಕಲ್ಪ. ಅಯ್ಯೋ, ಸಾಧ್ಯವೇ ಇಲ್ಲ, ಎಷ್ಟು ನೋವು ಅನುಭವಿಸ್ತಾ ಇದ್ದಾಳೆ ಸೀತೆ. ಈ ರೀತಿ ಹನುಮಂತನಿಗೆ ಅನುಭವ ಆಗಿದೆ. ಸೊ ಇಲ್ಲಿ ಅಶೋಕ ಮರದ ಕೆಳಗಡೆ ಸೀತಾಮಾತೆ ಎರಡೂ ಕೈಗಳನ್ನು ಜೋಡಿಸಿ, ಏನಾದ್ರು ಬೇಡಬೇಕಾದ್ರೆ ಆ ಕೈಗಳನ್ನ ನಾವು ಹಿಂಗೆ ಜೋಡಿಸ್ತೀವಿ ಅಂತಂದರೆ ಅಂಗೈಯಲ್ಲಿ ಒಂದು ಬೊಗಸೆ ಮಾಡ್ಕೋತೀವಿ. ವೆನ್ ವಿ ವಾಂಟ್ ಸಮಥಿಂಗ್ ಫ್ರಮ್ ಸಂಬಡಿ, ಅವ್ರು ಕೊಡಬೇಕಾದ್ರೆ ನಾವು ಅದನ್ನು ಸ್ವೀಕರಿಸುವಾಗ ನಮ್ಮ ಎರಡೂ ಕೈಗಳಿಂದ ಒಂದು ಬೊಗಸೆಯನ್ನು ನಾವು ಮಾಡ್ಕೋತೀವಿ. ಆ ಬೊಗಸೆಯನ್ನು ಮಾಡಿಬಿಟ್ಟು ನಾವು ಈ ರೀತಿ ಕೇಳ್ಕೊತೀವಿ, ನನಗೆ ಬೇಕು, ಪ್ಲೀಸ್ ಗಿವ್ ಮೀ. ಸೊ ಇಲ್ಲಿ ಬೆಂಕಿ ಬೇಕು ಅನ್ನುವಂತಹದ್ದನ್ನು ಸೀತೆ ಈ ರೀತಿ ತನ್ನ ಎರಡೂ ಕೈಗಳಿಂದ ಆ ಬೊಗಸೆಯನ್ನು ಮಾಡಿ ಆ ಅಶೋಕ ವೃಕ್ಷವನ್ನು ವಿನಂತಿಸ್ಕೋತಾ ಇದ್ದಾಳೆ. ನನಗೆ ಆ ಟೆಂಡರ್ ಲೀವ್ಸು ಅದು ಇನ್ನೇನು ಹಸಿರು ಬಣ್ಣಕ್ಕೆ ತಿರುಗಿಬಿಡುತ್ತೆ, ಆ ಒಂದು ಟೆಂಡರ್ನೆಸ್ ಅದು ಕಳ್ಕೊಂಡ್ಬಿಡುತ್ತೆ. ಅದಕ್ಕೆ ಮುಂಚೆ ಅಲ್ಲಿ ಇರೋಂತಹ ಬೆಂಕಿಯನ್ನು ನೀನು ನನಗೆ ಕೊಡು, ನನ್ನ ದುಃಖವನ್ನು ನಿವಾರಿಸು ಅಂತ ಹೇಳಿ ಅವಳು ಎರಡೂ ಕೈಗಳನ್ನು ತನ್ನ ಬೊಗಸೆ ಕೈಗಳಿಂದ ಬೆಂಕಿಯನ್ನು ಬೇಡ್ತಾ ಅಲ್ಲಿ ನಿಂತಿದ್ದಾಳೆ. ಸೊ ಈ ರೀತಿ ಎರಡೂ ಕೈಗಳು ಬೊಗಸೆಯ ಆಕಾರದಲ್ಲಿ ಮಾಡಿ ಬೆಂಕಿಯನ್ನು ನಿರೀಕ್ಷೆ ಮಾಡ್ತಾ ಇರುವಂತಹ ಈ ಸಂದರ್ಭವನ್ನು ಹನುಮಂತ ಮರದ ಮೇಲೆ ಕುಳಿತು ನೋಡ್ತಾನೆ. ಓಹೋ, ದಿಸ್ ಈಸ್ ದಿ ರೈಟ್ ಟೈಮ್, ಪರ್ಫೆಕ್ಟ್ ಟೈಮ್. ಯಾಕೆ ಅಂತಂದರೆ ಶಿ ಈಸ್ ಎಕ್ಸ್ಪೆಕ್ಟಿಂಗ್ ಸಮಥಿಂಗ್. ಅವಳು ಕೈಗಳನ್ನ ಆ ಬೊಗಸೆಯ ಆಕಾರದಲ್ಲಿ ಹಿಡಿದಿರೋದ್ರಿಂದ ಏನೋ ಒಂದು ನಂಗೆ ಸಿಗತ್ತೆ ಅನ್ನುವ ನಿರೀಕ್ಷೆಯಲ್ಲಿ ಅವಳಿದ್ದಾಳೆ. ಸೊ ಈಗ ಅವಳಿಗೆ ಏನಾದ್ರು ಒಂದು ಸಿಕ್ಕಿದ್ರೆ ಅವಳ ಅಟೆನ್ಷನ್ ಡೈವರ್ಟ್ ಮಾಡ್ದಂಗೆ ಆಗುತ್ತೆ. ಸೊ ದಿಸ್ ಈಸ್ ದಿ ಪರ್ಫೆಕ್ಟ್ ಟೈಮ್. ಸೊ ಈ ಟೈಮಲ್ಲಿ ನಾನು ಐ ಹ್ಯಾವ್ ಟು ಅವಳ ಗಮನವನ್ನು ನಾನು ಸೆಳೀಬೇಕು. ದಿಸ್ ಈಸ್ ದಿ ಪ್ಲ್ಯಾನ್ ಆಫ್ ಹನುಮಂತ. ಸೊ ಮರದ ಮೇಲೆ ಕುಳಿತಿರ್ತಾನೆ. ಸೀತಾಮಾತೆ ಎರಡೂ ಕೈಗಳಿಂದ ಬೊಗಸೆಯನ್ನು ಮಾಡಿ ಅಶೋಕ ವೃಕ್ಷವನ್ನು ಕೇಳ್ಕೊತಾ ಇದ್ದಾಳೆ, ನನಗೆ ಅಗ್ನಿಯನ್ನು ಕೊಡು, ಬೆಂಕಿಯನ್ನು ಕೊಡು ಅಂತ ಕೇಳ್ಕೊತಾ ಇದ್ದಾಳೆ. ಸೊ ತಲೆ ಎತ್ತಿ ಆ ಎಲೆಗಳನ್ನು ನೋಡಿ ಕೈಗಳನ್ನು ನೀಡಿ ಶಿ ಈಸ್ ಎಕ್ಸ್ಪೆಕ್ಟಿಂಗ್ ದಿ ಫೈರ್ ಫ್ರಮ್ ದಿ ಅಶೋಕ ವೃಕ್ಷ. ಆ್ಯಂಡ್ ಹನುಮಂತ ಹಿ ಥಿಂಕ್ಸ್, ಎಸ್ ದಿಸ್ ಈಸ್ ದಿ ಪರ್ಫೆಕ್ಟ್ ಟೈಮ್. ಈ ಸಮಯವನ್ನು ನಾನು ಕಳ್ಕೋಬಾರ್ದು. ಸೊ ಅಲ್ಲೇ ಮರದ ಮೇಲೆ ಒಂದು
ಕೆಲವು ಎಲೆಗಳ ಹಿಂದೆ ಅವನು ಅವಿತುಕೊಳ್ತಿದ್ದಾನೆ. ಆ್ಯಂಡ್ ಅವನಿಗೆ ಗೊತ್ತಾಗತ್ತೆ ದಿಸ್ ಈಸ್ ದಿ ಕರೆಕ್ಟ್ ಟೈಮ್ ಅಂತ. ಸೊ ರೈಟ್ ಟೈಮ್ ಟು ಅಪಿಯರ್ ಬಿಫೋರ್ ಸೀತಾಮಾತೆ, ಈ ಸಮಯವನ್ನು ನಾನು ಬಿಡಬಾರ್ದು ಅಂತ ಹೇಳಿ ಅವಳ ಕಣ್ಣಿಗೆ ಕಾಣಿಸ್ಕೊಳ್ಳೋದಕ್ಕೆ ಮುಂಚೆ ಅವನೇನು ಮಾಡ್ತಾನೆ, ಅವಳ ಗಮನವನ್ನು ಸೆಳೀಬೇಕು. ಅಂತಹ ಕೆಲಸವನ್ನು ಈಗ ಹನುಮಂತ ಮಾಡಬೇಕು. ಆ್ಯಂಡ್ ದಿಸ್ ಪರ್ಟಿಕ್ಯುಲರ್ ಪ್ರಸಂಗ ಇನ್ ಸುಂದರಕಾಂಡ ಇಟ್ ಈಸ್ ಕಾಲ್ಡ್ ಮುದ್ರಿಕಾ ಪ್ರದಾನ. ಮತ್ತು ಇಲ್ಲಿ ಹನುಮಂತ ಕೆಲವು ಸಂದೇಶಗಳನ್ನು ಸೀತಾಮಾತೆಗೆ ಕೊಡ್ತಾನೆ. ಸೊ ದಿಸ್ ಪ್ರಸಂಗ ಇಸ್ ಕಾಲ್ಡ್ ಮುದ್ರಿಕಾ ಪ್ರದಾನ ಆ್ಯಂಡ್ ಹನುಮಂತನ ಸಂದೇಶ. ಕಪೆ ಕರಿ ಹೃದಯ ವಿಚಾರಾದೀನ್ ಹಿ ಮುದ್ರಿಕಾ ಡಾರಿ ತಬ ಜನು ಅಶೋಕ ಅಂಗಾರಾದೀನ್ ಹರಶಿ ಉಟಿಕರ ಗಹೇವು. ಸೊ ಹನುಮಂತ ಮೇಲ್ಗಡೆಯಿಂದ ನೋಡ್ತಾ ಇದ್ದಾನೆ, ಮರದ ಮೇಲೆ ಕುಳಿತು ನೋಡಿದ್ದಾನೆ. ಸೀತಾದೇವಿ ಶಿ ಈಸ್ ಲುಕಿಂಗ್ ಅಪ್ವರ್ಡ್ಸ್ ಆ್ಯಂಡ್ ಎಕ್ಸ್ಪೆಕ್ಟಿಂಗ್ ಫೈರ್ ಫ್ರಮ್ ದಿ ಅಶೋಕ ವೃಕ್ಷ. ಆ ಟೆಂಡರ್ ಲೀವ್ಸಿಂದ ನನಗೆ ಬೆಂಕಿ ಸಿಗತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿ ಸೀತಾಮಾತೆ ತನ್ನ ಬೊಗಸೆ ಕೈಗಳನ್ನು ಚಾಚಿ ತಲೆ ಎತ್ತಿದಾಳೆ. ಆ ವೃಕ್ಷವನ್ನು ನೋಡಿಬಿಟ್ಟು ತಲೆ ಎತ್ತಿ ಎರಡೂ ಕೈಗಳನ್ನು ಮುಂದಕ್ಕೆ ಚಾಚಿ ಬೊಗಸೆಯನ್ನು ಮಾಡಿಕೊಂಡು ನನಗೆ ಬೆಂಕಿಯನ್ನು ಕೊಡು ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾಳೆ. ಸೊ ಹನುಮಂತ ಹಿ ಅಂಡರ್ಸ್ಟುಡ್ ದಿ ಸಿಚುಯೇಷನ್. ಸೊ ಹನುಮಂತ ಹಿ ವಾಂಟ್ಸ್ ಟು ಮೇಕ್ ಯೂಸ್ ಆಫ್ ದಿಸ್ ಆಪರ್ಚುನಿಟಿ. ಸೊ ಸೀತಾಮಾತೆ ಈಗ ಏನೋ ಒಂದು ನಿರೀಕ್ಷೆನಲ್ಲಿದ್ದಾಳೆ. ಆ್ಯಂಡ್ ಶಿ ನೋಸ್ ದಟ್ ಇಟ್ ಈಸ್ ಓನ್ಲಿ ಟೆಂಡರ್ ಲೀವ್ಸ್, ದೇರ್ ಕೆನಾಟ್ ಬಿ ಫೈರ್. ಆದರೆ ಅವಳ ಮನಸ್ಸಿನಲ್ಲಿ ಆ ಅಗ್ನಿ ಬೇಕು ಅನ್ನುವಂತಹದ್ದು ಆ ರೀತಿಯಲ್ಲಿ ಅವಳನ್ನ ಕಾಡಿದೆ. ಸೊ ಈ ಕಾರಣದಿಂದ ಅವಳಿಗೆ ಕಣ್ಣಿಗೆ ಕಾಣ್ತಾ ಇರುವಂತಹ ಟೆಂಡರ್ ಲೀವ್ಸ್ ಸಿನ್ಸ್ ಇಟ್ ಈಸ್ ವಿತ್ ರೆಡ್ಡಿಶ್ ಆ್ಯಂಡ್ ಯೆಲ್ಲೋಯಿಶ್ ಕಲರ್. ಸೊ ಅದರಿಂದ ಅದು ಬೆಂಕಿ ಥರ ಕಾಣ್ತಾ ಇದೆ. ಅದರಿಂದ ಅದನ್ನೇ ಬೆಂಕಿ ಅಂತ ನಂಬಿ ಅಶೋಕ ವೃಕ್ಷವನ್ನು ಅವಳು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾಳೆ. ಸೊ ಈಗ ಅವಳು ಶಿ ಈಸ್ ಎಕ್ಸ್ಪೆಕ್ಟಿಂಗ್ ಸಮಥಿಂಗ್, ಆ ಒಂದು ನಿರೀಕ್ಷೆನಲ್ಲಿ ಇದ್ದಾಳೆ. ಆ್ಯಂಡ್ ದಿಸ್ ಈಸ್ ದಿ ರೈಟ್ ಟೈಮ್ ಟು ಇಂಟರ್ಫಿಯರ್. ಇದು ಹನುಮಂತನ ಯೋಜನೆ. ಸೊ ಅವಳ ದೃಷ್ಟಿ ಈಗ ಮೇಲ್ಗಡೆ ಇದೆ. ಸೊ ಈ ಒಂದು ಪರಿಸ್ಥಿತಿಯನ್ನು ಸರಿಯಾಗಿ ಉಪಯೋಗಿಸ್ಕೋಬೇಕು ಅಂತ ಹೇಳಿ ಹನುಮಂತ ಯೋಚನೆ ಮಾಡಿ, ಹನುಮಂತ ಆ ಮೇಲುಗಡೆಯಿಂದ ಅವನೇನು ಮಾಡ್ತಾನೆ, ಅವನು ಲಂಕೆಗೆ ಬರಬೇಕಾದ್ರೆ ತನ್ನ ಜೊತೆ ಪರಮಾತ್ಮ ಶ್ರೀರಾಮಚಂದ್ರನ ಮುದ್ರಿಕವನ್ನು ತಂದಿರ್ತಾನೆ. ಈಗ ಆ ಮುದ್ರಿಕವನ್ನು ಅವಳಿಗೆ ಕಾಣುವಂತೆ ಮಾಡಬೇಕು. ಅವಳು ಅದನ್ನು ಗುರುತಿಸ್ತಾಳೆ, ಓ ಇಟ್ ಬಿಲಾಂಗ್ಸ್ ಟು ರಾಮ ಅನ್ನೋದು. ಸೊ ಇಲ್ಲಿ ಇದು ಹೇಗೆ ಬರೋದಕ್ಕೆ ಸಾಧ್ಯ? ಆಗ ಅವಳ ಅಟೆನ್ಷನ್ ಏನಾಗುತ್ತೆ, ಇಲ್ಲಿಯವರೆಗೆ ಅವಳು ಅಗ್ನಿಯ ನಿರೀಕ್ಷೆಯಲ್ಲಿ ಇರ್ತಾಳೆ, ಹತಾಶ ಭಾವದಿಂದ ಕೂಡಿರ್ತಾಳೆ. ಕಂಪ್ಲೀಟ್ ಸಂಪೂರ್ಣವಾಗಿ ಬದಲಾಗುತ್ತೆ ಅವಳ ಗಮನ ಈಗ. ಸೊ ಅದರಿಂದ ದಿಸ್ ಇಸ್ ದಿ ಪರ್ಫೆಕ್ಟ್ ಟೈಮ್. ಅದನ್ನು ಏನು ಮಾಡ್ತಾನೆ, ಅವನು ಮೇಲ್ಗಡೆ ಅಲ್ಲಿ ಕೂತ್ಕೊಂಡು ಅವನು ತಂದಿರ್ತಾನೆ ಆ ಒಂದು ಮುದ್ರಿಕೆಯನ್ನು. ಅವಳು ಕೈಗಳು ನೀಡಿರ್ತಾಳೆ, ತಲೆ ಎತ್ತಿರ್ತಾಳೆ. ಶಿ ಈಸ್ ಎಕ್ಸ್ಪೆಕ್ಟಿಂಗ್ ದಿ ಫೈರ್ ಫ್ರಮ್ ದಿ ಅಶೋಕ ವೃಕ್ಷ. ಬಟ್ ಅವಳಿಗೆ ಹನುಮಂತ ಮೇಲ್ಗಡೆಯಿಂದ ಆ ಮುದ್ರಿಕವನ್ನು ಅವಳ ಮುಂದೆ ಅದು ಬೀಳುವಂತೆ ಮಾಡ್ತಾನೆ, ಕೆಡವುತ್ತಾನೆ. ಸೊ ಮುದ್ರಿಕಾ ಅಂತಂದರೆ ಅದು ರಾಮಂದು ಉಂಗುರ, ಇಟ್ ಇಸ್ ಕಾಲ್ಡ್ ಮುದ್ರಿಕಾ. ಸೊ ಈ ಮುದ್ರಿಕಾ ಸೀತೆಯನ್ನು ತಲುಪಬೇಕು, ಅದು ಹನುಮಂತನ ಒಂದು ಯೋಜನೆ. ಮತ್ತು ಇದು ಸೀತೆಗೆ ಕೊಡು ಅಂತ ಹೇಳಿ ಪ್ರಭು ಶ್ರೀರಾಮಚಂದ್ರ ಹನುಮಂತನಿಗೆ ಹೇಳಿರ್ತಾನೆ. ಸೀತೆಯನ್ನು ನೋಡಿದಾಗ ಅವಳು ಇದನ್ನು ಗುರುತಿಸಬೇಕು, ಇಟ್ ಬಿಲಾಂಗ್ಸ್ ಟು ರಾಮ. ಸೊ ಇದು ರಾಮಂದು ಇಲ್ಲಿ ತಂದಿದ್ದಾರೆ ಅಂತಂದರೆ ರಾಮನ ಕಡೆಯವರೇ ಇಲ್ಲಿ ಬಂದಿರೋವಂತಹದ್ದು. ಯಾಕೆಂದರೆ ಇಲ್ಲಿಯವರೆಗೆ ಸೀತೆ ಹನುಮಂತನನ್ನು ನೋಡಿಲ್ಲ. ಅವಳು ಇಲ್ಲಿ ಎಷ್ಟೋ ದಿವಸಗಳಿಂದ ರಾಕ್ಷಸರ ಮಧ್ಯೆ ಇದ್ದು, ಒಬ್ಬ ರಾಕ್ಷಸ ಕೂಡ ಈ ರೀತಿ ವೇಷವನ್ನು ಮರೆಸಿಕೊಂಡು ನನ್ನನ್ನು ಮರಳು ಮಾಡಬಹುದು, ಅದರಿಂದ ಅವಳಲ್ಲಿ ನಂಬಿಕೆ ಹುಟ್ಟಬೇಕು. ಸೊ ಅದರಿಂದ ನೀನು ಅವಳಿಗೆ ಉಂಗುರವನ್ನು ಕೊಟ್ಟು ನಿನ್ನ ಪರಿಚಯವನ್ನು ಮಾಡಿಕೊ ಅಂತ ಹೇಳಿ ಶ್ರೀರಾಮಚಂದ್ರ ಹನುಮಂತನ ಮೂಲಕ ಒಂದು ಮುದ್ರಿಕಾವನ್ನು ಕಳಿಸಿರ್ತಾನೆ. ಸೊ ಈಗ ಈ ಮುದ್ರಿಕಾವನ್ನು ಸೀತೆಗೆ ಕಾಣೋ ಹಾಗೆ ಅವನೇನು ಮಾಡ್ತಾನೆ, ಮೇಲ್ಗಡೆಯಿಂದ ಅದನ್ನು ಜಾರಿ ಬೀಳಿಸ್ತಾನೆ. ಸೊ ಸೀತಾಮಾತೆ ತಲೆ ಎತ್ತಿ ಮೇಲ್ಗಡೆಯಿಂದ ಕಾಯ್ತಾ ಇರ್ತಾಳೆ, ಯಾವುದೇ ಕ್ಷಣದಲ್ಲಿ ಈ ಅಶೋಕ ವೃಕ್ಷ ನನಗೆ ಬೆಂಕಿಯನ್ನು ಕೊಡಬಹುದು ಅಂತ ಹೇಳಿ ತನ್ನ ಬೊಗಸೆ ಕೈಗಳನ್ನು ಚಾಚಿ ಶಿ ಈಸ್ ವೇಟಿಂಗ್. ತಲೆ ಎತ್ತಿರ್ತಾಳೆ, ಕೈಗಳು ಚಾಚಿರ್ತಾಳೆ. ಇನ್ನೇನು ನನಗೆ ಬೆಂಕಿ ಸಿಗತ್ತೆ ಅನ್ನುವಂತಹ ನಂಬಿಕೆ, ನಿರೀಕ್ಷೆಯಲ್ಲಿ ಅವಳು ಇರ್ತಾಳೆ. ಸೊ ಈ ಸಂದರ್ಭದಲ್ಲಿ ಅವಳ ಮುಂದೆ ಏನೋ ಬಿದ್ದಂಗೆ ಆಗತ್ತೆ.
ಶಿ ಫೆಲ್ಟ್ ಇಟ್. ಅವಳಿಗೆ ಏನು ಅನ್ಸುತ್ತೆ ಅಂತಂದ್ರೆ, ನಾನು ಬೆಂಕಿ ಕೇಳಿದ್ನಲ್ಲ, ಕೈ ಜಾರಿ ಅದು ಪಕ್ಕದಲ್ಲಿ ಬಿದ್ದಿದೆ. ಸೊ ನಾನು ಇಷ್ಟೊತ್ತು ನಾನು ಬೆಂಕಿಯನ್ನು ಕೇಳಿಕೊಂಡೆ, ಅಶೋಕ ವೃಕ್ಷವನ್ನು. ಸೊ ಅಶೋಕ ವೃಕ್ಷ ನನಗೆ ಬೆಂಕಿಯನ್ನು ಕೊಟ್ಟಿದೆ. ಅವಳೇನು ಮಾಡ್ತಾಳೆ, ಏನೋ ಬಿದ್ದಂಗೆ ಆಯ್ತಲ್ಲ, ಆ್ಯಕ್ಚುಲಾಗಿ ನನ್ನ ಕೈಗೆ ಅದು ಬೀಳಬೇಕಾಗಿತ್ತು ಬೆಂಕಿ, ಎಲ್ಲ ಪಕ್ಕದಲ್ಲಿ ಬಿತ್ತು, ನನ್ನ ಕೈಗೆ ಬೀಳಲಿಲ್ಲ. ಸೊ ಬೆಂಕಿ ತಗೊಳ್ಳೋಣ ಅಂತ ಎಲ್ಲಿ ಬಿತ್ತು ಆ ಜಾಗದಲ್ಲಿ ತಲೆಯನ್ನು ಬಗ್ಗಿಸಿ ಅಲ್ಲಿ ನೋಡ್ತಾಳೆ, ಕಣ್ಣುಗಳನ್ನ ಮೆಟ್ಟು ಅಲ್ಲಿ ನೋಡ್ತಾಳೆ. ಅಲ್ಲಿ ಬಿದ್ದಂತಹ ಒಂದು ವಸ್ತುವನ್ನು ಅವಳು ತನ್ನ ಕೈನಲ್ಲಿ ತಗೋತಾಳೆ. ಅವಳ ಎಕ್ಸ್ಪೆಕ್ಟೇಷನ್ ಏನು ಅಂತಂದರೆ, ಅದು ಬೆಂಕಿ ಆಗಿರೋದ್ರಿಂದ ಶಾಖದ ಅನುಭವ ಆಗಬೇಕು, ಸುಡಬೇಕು ಕೈ. ಆದರೆ ಅದು ಸುಡ್ತಾ ಇಲ್ಲ, ಶೀತಲ, ತಂಪಾಗಿದೆ, ತಣ್ಣಗಿದೆ ಅದು ಉಂಗುರ, ಮೆಟಲ್. ಸೊ ಈ ಒಂದು ಮುದ್ರಿಕಾವನ್ನು ನೋಡ್ತಾಳೆ ಅವಳು, ಇದು ಬೆಂಕಿ ಅಲ್ಲ, ಇದು ನಾನು ಅಶೋಕ ವೃಕ್ಷಕ್ಕೆ ಕೈ ಚಾಚಿ ಕೇಳಿಕೊಂಡಿದ್ದು ನನಗೆ ಬೆಂಕಿಯನ್ನು ನೀಡು ಅಂತ. ಆದರೆ ಇಲ್ಲಿ ನನಗೆ ಮುದ್ರಿಕಾ ಸಿಕ್ಕಿದೆ, ಅದು ಇಟ್ ಬಿಲಾಂಗ್ಸ್ ಟು ಶ್ರೀರಾಮ. ಸೊ ಅವಳೇನು ಮಾಡ್ತಾಳೆ, ಆ್ಯಕ್ಚುಲಾಗಿ ಅವಳಿಗೆ ಗೊತ್ತಿಲ್ಲ ಇದು ಉಂಗುರ ಅನ್ನುವಂತಹದ್ದು ಗೊತ್ತಿಲ್ಲ. ಅವಳು ಶಿ ಈಸ್ ಥಿಂಕಿಂಗ್ ದಟ್ ನಾನು ಕೇಳ್ಕೊಂಡಿರೋ ಅಂತಹದ್ದನ್ನು ಈ ಅಶೋಕ ವೃಕ್ಷ ಕೊಟ್ಟಿದೆ. ಸೊ ಒಂದು ರೀತಿಯಲ್ಲಿ ಅವಳು ನನ್ನ ಪ್ರಾರ್ಥನೆ ಫಲ ಸಿಕ್ಕಿದೆ ಅಂತ ಭಾವಿಸ್ತಾಳೆ. ಯಾಕೆಂತಂದ್ರೆ ಏನೋ ಒಂದು ಬಿದ್ದಂತೆ ಆಯಿತು, ಬಿದ್ದಿರೋ ಅಂತಹದ್ದನ್ನು ಅವಳು ಇನ್ನೂ ಪೂರ್ಣವಾಗಿ ನೋಡಿಲ್ಲ. ನೋಡಿ ಕೈ ಹಾಕಿ ಅವಳು ತಗೋಬೇಕು, ಏನೋ ಬಿದ್ದಂಗೆ ಆಯ್ತಲ್ಲ ಅಂತ ಹೇಳಿ ಅಲ್ಲಿ ಭಾವಿಸಿ ಹರ್ಷದಿಂದ ಅಲ್ಲಿ ಬಗ್ಗೆ ನೋಡ್ತಾಳೆ. ಬಿದ್ದಿರೋ ಅಂತಹದ್ದನ್ನು ಕೈಗೆ ಎತ್ಕೋತಾಳೆ. ಆದರೆ ಕೈಗೆ ಎತ್ಕೊಂಡಾಗ ಅದು ಸುಡ್ತಾ ಇಲ್ಲ. ಆಗ ಅವಳಿಗೆ ಆಶ್ಚರ್ಯ ಆಗತ್ತೆ, ಬಹಳ ಹರ್ಷದಿಂದ ಸಂತೋಷದಿಂದ ಅದನ್ನು ಕೈಗೆ ಎತ್ಕೊಂಡು ನೋಡ್ತಾಳೆ. ಬಿದ್ದಿರೋ ಅಂತಹದ್ದನ್ನು ನಾ ಏನೋ ಕೇಳ್ಕೊತಾ ಇದ್ದೆ, ಆದರೆ ಇಲ್ಲಿ ಬಿದ್ದಿದ್ದು ಏನು ಅಂತ ಹೇಳಿ ನೋಡಿದಾಗ ಅವಳಿಗೆ ಹರ್ಷವಾಗತ್ತೆ, ಆಶ್ಚರ್ಯವಾಗತ್ತೆ. ಕೈಗೆ ಎತ್ಕೋತಾಳೆ ಬಿದ್ದಿರೋ ಅಂತಹದ್ದನ್ನು. ಮತ್ತಷ್ಟು ವಿಚಾರ ಇದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣಗಳಿಗೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.